ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಶ್ರೀ ಹನುಮಂತನ ಸನ್ನಿಧಿಯಲ್ಲಿ ಅವನು ಬಲಕ್ಕೆ ನಿಂತು ಕಾಯುವ ಈ ಭರವಸೆಯ ಜೊತೆಗೆ ಅಂಥ ಮಳೆಯಲ್ಲೂ ಕೂಡ ಮತ್ತೆ ತಾಳ್ಮೆಯಿಂದ ಬಂದು ಕೂತ ನಿಮ್ಮ ಪ್ರೀತಿಗೆ ಮಳೆಯ ಮೂಲಕ ತನ್ನನ್ನು ಮತ್ತೆ ಮತ್ತೆ ಸಾಬೀತು ಮಾಡುವ ಆ ಪ್ರಕೃತಿ ಮಾತೆಗೆ ಎಲ್ಲರನ್ನೂ ವಂದಿಸಿ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ತುಂಬ ಮಳೆ ಆಯಿತು, ಸಾಕು ಅಂತ ಅಲ್ಲ, ಇನ್ನಷ್ಟು ಬೇಕು ಅನ್ನಿಸುವ ಮಳೆ. ಮಾತು ಕೂಡ ಒಂದು ಮಳೆಯೇ. ಪ್ರಕೃತಿಯ ಮಳೆ ಹಲವರನ್ನು ತಂಪುಗೊಳಿಸಿ ಹೊಸದನ್ನೆಲ್ಲ ಹುಟ್ಟಿಸುವ ತಾಕತ್ತುಳ್ಳದ್ದು. ಮಾತಿನ ಮಳೆ ಹಾಗೇನೂ ಅಲ್ಲ. ಅದು ಎಲ್ಲೋ ಅಪರೂಪಕ್ಕೆ ಇದು ನಿತ್ತರೆ ಸಾಕು ಅನ್ನಿಸುವ ಹಾಗೂ ಅನ್ನಿಸಬಹುದು, ಅಥವಾ ಎಲ್ಲೋ ಒಂದೆರಡು ಹೃದಯದಲ್ಲಿ ಬೀಜ ಮೊಳೆತು ಚಿಗುರಬಹುದು. ಆ ಪ್ರಕೃತಿಯ ಮಳೆ ಯಾವ ಮೋಸವನ್ನು ಯಾರಿಗೂ ಮಾಡುವುದಿಲ್ಲ. ಆದ್ದರಿಂದ ಆ ಮಳೆಗೆ ವಂದಿಸಬೇಕು, ಆ ಪ್ರಕೃತಿಗೆ ವಂದಿಸಬೇಕು. ಯಾಕೆಂದರೆ ನೀವು ಇವತ್ತು ಕೊಟ್ಟ ವಿಷಯ ಹಿಂದೂ ಸಂಸ್ಕೃತಿಯಲ್ಲಿ ಮಹಿಳೆಯರ ಪಾತ್ರ. ಮಹಿಳೆಯರ ಪಾತ್ರ ಏನು ಅಂತ ಅರ್ಥ ಆಗಬೇಕು ಅಂತಾದರೆ, ಬದುಕಿನಲ್ಲಿ ಪ್ರಕೃತಿಯ ಪಾತ್ರ ಏನು ಅಂತ ಅರ್ಥ ಆದರೆ ಉಳಿದದ್ದೆಲ್ಲ ಅರ್ಥ ಆದ ಹಾಗೆ. ಯಾವ ಪ್ರಕೃತಿ ತಾನು ಇದ್ದೇನೆ ಅನ್ನುವುದೇ ಗೊತ್ತು ಮಾಡದೆ, ಆದರೆ ಇಲ್ಲದಿದ್ದರೆ ಏನೆಲ್ಲ ಅನಾಹುತ ಆಗಬಹುದು ಅನ್ನುವುದನ್ನು ಆಯಾ ಸಂದರ್ಭಗಳಲ್ಲಿ ನಮಗೆ ಎಚ್ಚರಿಕೆ ಕೊಡ್ತಾ, ಮಳೆ ಬರುವ ಕಾಲಕ್ಕೆ ಮಳೆ ಬಾರದಿದ್ದರೆ, ಬೇಸಿಗೆಯ ಕಾಲಕ್ಕೆ ಮಳೆ ಬಂದರೆ, ಬೇಸಿಗೆಯ ಕಾಲಕ್ಕೆ ಬೇಸಿಗೆಯ ಸುಡು ಹೆಚ್ಚಾದರೆ, ಎಲ್ಲ ಅತಿರೇಕಗಳ ಹೊತ್ತಿಗೆ ಅತಿವೃಷ್ಟಿ ಇರಲಿ ಅನಾವೃಷ್ಟಿ ಇರಲಿ, ತಾನು ಹೀಗಿದ್ದರೆ ಇದು ಸಮಂಜಸವಲ್ಲ, ನೀವು ಬದುಕಲಾರಿರಿ ಅಂತ ನಮಗೆ ಮತ್ತೆ ಮತ್ತೆ ಎಚ್ಚರಿಕೆ ಕೊಡುವ ಪ್ರಕೃತಿ ಒಬ್ಬ ತಾಯಿ. ಪ್ರತಿ ಮಹಿಳೆ ಒಬ್ಬ ತಾಯಿ, ಹೆತ್ತೋ ಹೆರದೆಯೋ ಅವಳು ತಾಯಿ. ಈ ಮಾತನ್ನು ನಾನು ಹೇಳುವಾಗ ಒಂದು ಸಂದರ್ಭದಲ್ಲಿ ನನ್ನ ತಂದೆ ತನ್ನ ಕೊನೆಯ ದಿನಗಳಲ್ಲಿರುವಾಗ ಅವರ ಪಾದದ ಬಳಿ ನಾನು ಕೂತಿದ್ದ ಹೊತ್ತಿಗೆ, ನೀನು ಮಂಗಲಾಷ್ಟಕವನ್ನು ಹೇಳ್ತೀಯ ಮಗಳೇ ಅಂತ ಕೇಳಿದರು. ನಾನೇನು ಹೇಳಿದ್ದಿರಲಿಲ್ಲ ಆಗ. ನಾನು ಹೇಳುವುದಿಲ್ಲ ಅಪ್ಪ, ಯಾರೋ ಹೇಳುವುದನ್ನು ಕೇಳಿದ್ದೇನೆ ಅಂತ ಅಂದಾಗ ನನ್ನ ಅಪ್ಪ ನನಗೆ ಹೇಳಿದ್ದು, ನಿತ್ಯ ಮಂಗಲಾಷ್ಟಕವನ್ನು ನೀನು ಪಠನ ಮಾಡು, ಅದರಿಂದ ನಿನಗೆ ಲೋಕದ ಸಕಲ ಅನುಗ್ರಹಗಳು ಆಗ್ತವೆ ಅಂತ. ಆ ಮಂಗಲಾಷ್ಟಕದಲ್ಲಿರುವುದು ಒಂದಿಷ್ಟು ದೇವತೆಗಳ ಸ್ಮರಣೆ, ಒಂದಿಷ್ಟು ಋಷಿಮುನಿಗಳ ಸ್ಮರಣೆ, ಬಿಟ್ಟರೆ ನದಿಗಳ ಸ್ಮರಣೆ, ಅದನ್ನೂ ಬಿಟ್ಟರೆ ಪರ್ವತಗಳ ಸ್ಮರಣೆ, ಅದನ್ನೂ ಬಿಟ್ಟರೆ ಖಗೋಳದಲ್ಲಿರುವ ನಕ್ಷತ್ರಾದಿಗಳ ಸ್ಮರಣೆ, ರಾಶಿ ತಿಥಿಗಳ ಸ್ಮರಣೆ, ಜೊತೆಗೆ ರಾಜರುಗಳು ಆಗಿ ಹೋದವರ ರಾಜರುಗಳ ಸ್ಮರಣೆ. ಅಪ್ಪ ಹೀಗೆ ಹೇಳಿದಾಗ ಪ್ರಶ್ನೆ ಇಲ್ಲದೆ ನಿತ್ಯ ಸಂಜೆ ಅವರು ಹೇಳಿದ ಮಾರನೆಯ ದಿನದಿಂದ ಆರಂಭ ಮಾಡಿದ ಪಠನ ಮುಂದೆ ಗೊತ್ತಾಯಿತು. ಶ್ರೀಕೃಷ್ಣನ ಮಹಾಭಾರತದ ಓದಿನಲ್ಲೋ ಹರಿವಂಶ ಪುರಾಣದಲ್ಲೋ ಭಾಗವತದಲ್ಲೋ ಒಂದು ಕಡೆ
ಪ್ರದ್ಯುಮ್ನ ಬಲರಾಮನ ಬಳಿ ಬಂದು ಕೇಳ್ತಾನೆ, ನನಗೆ ಲೋಕ ಕಲ್ಯಾಣ ಆಗುವಂತಹ ಒಂದು ಮಂತ್ರವನ್ನು ಹೇಳು ಅಂತ. ಬಲರಾಮ ಹೇಳುವುದು ಇಂಥದೇ ಮಂಗಲಾಷ್ಟಕದಂತಹ ಮಂತ್ರವನ್ನು. ಅದರಲ್ಲಿ ಋಷಿಗಳು, ದೇವತೆಗಳು, ಪರ್ವತಗಳು, ನದಿಗಳು ಇವುಗಳದ್ದೇ ಎಲ್ಲ ಪೂಜೆ ಅಥವಾ ಸ್ತುತಿ. ಮುಂದೆ ಭೀಷ್ಮಾಚಾರ್ಯರನ್ನು ಪಾಂಡವಾದಿಗಳು ಭೇಟಿಯಾಗಿ ಲೋಕ ಕಲ್ಯಾಣ ಆಗಲಿಕ್ಕೆ ನಮಗೊಂದು ಸ್ತೋತ್ರ ಹೇಳಿ ಅಂದಾಗ ಭೀಷ್ಮಾಚಾರ್ಯರು ಹೇಳುವುದು ಕೂಡ ಅಂಥದ್ದೇ. ಅರ್ಥ ಏನು ಅಂದರೆ, ಪ್ರಕೃತಿಯ ಸಕಲ ಸಂಗತಿಗಳನ್ನು ನಾವು ನಿತ್ಯ ಸ್ಮರಿಸುವುದರಿಂದ ನಮ್ಮ ಬದುಕಿಗೆ ಅನುಗ್ರಹ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾನು ಮತ್ತೆ ಹೇಳ್ತೇನೆ, ಪ್ರಕೃತಿ ಒಂದು ಕ್ಷಣ ನಮ್ಮನ್ನು ಅನುಗ್ರಹ ಮಾಡದಿದ್ದರೆ ನಮಗೆ ಅಸ್ತಿತ್ವವಿಲ್ಲ. ಒಂದು ಕ್ಷಣ ನಮ್ಮ ಮನೆಯ ತಾಯಿ ನಮ್ಮನ್ನು ಅನುಗ್ರಹಿಸದೇ ಇದ್ದರೆ ನಮಗೆ ಏಳಿಗೆ ಇಲ್ಲ. ಇದನ್ನು ಯಾರೂ ಬೇಕಾದರೂ ಯಾವ ಬದುಕಿನಲ್ಲೂ ಹೇಳಬಹುದು. ಕೆಟ್ಟ ತಾಯಿ ಅಂತ ಇಲ್ಲ ಅಂತ ಅಂದರೆ, ಕುಪುತ್ರೋ ಜಾಯೇತ್ ಕ್ವಚಿದಪಿ ಕುಮಾತ ನ ಭವತಿ ಅಂತ ಶಂಕರಾಚಾರ್ಯರು ಘೋಷಿಸಿಬಿಟ್ರು. ಏನಕ್ಕೆ? ಅದರ ಹಿಂದೆ ಇರುವುದೇನು? ತಾಯಿತನದ ಕುರಿತ ಮಹತ್ತರವಾದ ಒಂದು ಸಂದೇಶ. ಹೀಗೆ ಹೇಳಿದ ತಕ್ಷಣ ನಮ್ಮ ದೇಶದಲ್ಲಿ ಮತ್ತೊಂದು ಬಹಳ ಅದ್ಭುತವಾದ ಸಂಗತಿ ಇದೆ. ಈ ಹೆಣ್ಣು ಅನ್ನುವುದೇ ತಾಯಿ, ಸ್ತ್ರೀ ಅಂದರೆ ಅವಳು ತಾಯಿ ಆಗಲಿಕ್ಕೆ ಅರ್ಹಳು, ಮಹಿಳೆಯಾದವಳೇ ಈ ಎಲ್ಲ ಸಂಸ್ಕೃತಿಯ ವಾರಸುದಾರಳು, ಮಹಿಳೆಯಿಂದಲೇ ರಕ್ಷಣೆ ಅಂತೇನಾದರೂ ಒಂದು ಭಾಗದಿಂದ ನೀವು ಯೋಚನೆ ಮಾಡಿದರೆ ಅದನ್ನು ಇಡೀ ಅಲ್ಲಗಳೆಯುವ ಅಧ್ಯಾತ್ಮ ಕೂಡ ನಮ್ಮ ಭಾರತೀಯ ಪರಂಪರೆಯಲ್ಲಿದೆ. ಯಾಕೆಂದರೆ ಗಂಡು ಅನ್ನುವುದು ದೇಹ ಕುರುಹಿಗೆ ಸಂಬಂಧಪಟ್ಟದ್ದು, ಹೆಣ್ಣು ಅನ್ನುವುದು ದೇಹ ಕುರುಹುವಿಗೆ ಸಂಬಂಧಪಟ್ಟದ್ದು. ಲಿಂಗ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಕುರುಹು, ಚಿಹ್ನೆ ಅಂತ. ಇಟ್ ಈಸ್ ಜಸ್ಟ್ ಫಾರ್ ಐಡೆಂಟಿಫಿಕೇಷನ್ ಅಷ್ಟೇ. ಇದು ಗಂಡು, ಇದು ಹೆಣ್ಣು ಅಂತ ಯಾವುದರಿಂದ ಹೇಳೋದು? ಅದರ ದೇಹದ ಚಹರೆಗಳ ಮೂಲಕ. ಆದರೆ ಒಳಗೆಗೆ ಜೀವಕ್ಕೆ ಬಂದಾಗ ಅದಕ್ಕೆ ಸಂಬಂಧ ಇಲ್ಲ. ನಡುವೆ ಸುಳಿವಾತ್ಮ ಗಂಡೂ ಅಲ್ಲ ಹೆಣ್ಣೂ ಅಲ್ಲ ಕಾಣ ರಾಮನಾಥ ಅನ್ನುವಾಗ ಲಿಂಗ ದಾಟಿ ಆಯಿತು. ಈ ಲಿಂಗ ದಾಟಿದ ಅವಸ್ಥೆಯಲ್ಲಿ ಒಬ್ಬ ತಾಯಿ ಯಾರು ಅಂತ ಕೇಳಿದರೆ, ಯಾರಿಗೆ ತಾಯಿತನದ ಭಾವ ಇದೆಯೋ ಅವರೆಲ್ಲರೂ ತಾಯಿಯಂದ್ರಾಗ್ಬೋದು. ಅದಕ್ಕೇನೆ ಪುರಂದರದಾಸರು ತಾಯಿ ಆಗ್ತಾರೆ, ಯಶೋದೆ ಆಗ್ತಾರೆ. ಕನಕದಾಸರು ಅಥವಾ ಯಾವ ದಾಸ ಪರಂಪರೆ ಎಲ್ಲ ದಾಸವರೇಣ್ಯರು ಭಕ್ತರು ಅವರು ತಾಯಿಯಾಗಿ ಕೃಷ್ಣನನ್ನು ಪೂಜಿಸ್ತಾರೆ. ತಾಯಿತನ ಗುತ್ತಿಗೆಗೆ ಕೊಟ್ಟ ದೇಹದ ವಸ್ತುವಲ್ಲ. ತಾಯಿತನ ಅನ್ನುವುದು ನಮ್ಮ ಭಾವಕ್ಕೆ ಸಂಬಂಧಪಟ್ಟದ್ದು. ಸತ್ಯಕಾಮರಂತಹ ತಾಯಿಯನ್ನೇ ನಾನು ನೋಡಲಿಲ್ಲ ಅಂದ ಅನೇಕ ಭಕ್ತರನ್ನು ನಾನು ನೋಡಿದ್ದೇನೆ. ಸತ್ಯಕಾಮರು ಗಂಡಸರು ಅಂತ ನಾವು ಲಿಂಗದಿಂದ ನೋಡಿದರೆ ತಂದೆ ಆಗಬೇಕಿತ್ತಲ್ಲ ಅಂತ ಕೇಳಿದ್ರೆ ಅಲ್ಲ, ಅವರಂಥ ತಾಯಿಯನ್ನೇ ನಾನು ನೋಡಲಿಲ್ಲ. ಎಷ್ಟೋ ಜನಕ್ಕೆ ಗೊತ್ತು ಕಣ್ವರಂಥ ತಾಯಿಯೇ ಇಲ್ಲ. ಶಕುಂತಳೆಯನ್ನು ಬೆಳೆಸಿದ ಕಣ್ವರು ತಾಯಿ, ತಂದೆ ಅಲ್ಲ. ತಂದೆ ಅನ್ನೋದು ಅದರ ನಂತರದ ಭಾಗ. ಈ ಎಲ್ಲ ದೃಷ್ಟಿಯಿಂದ ನಮ್ಮ ಇಡೀ ಪರಂಪರೆ ತಾಯಿ, ಹೆಣ್ಣು, ಮಹಿಳೆ ಅನ್ನುವುದನ್ನು ದಯವಿಟ್ಟು ಲಿಂಗಕ್ಕೆ ಸೀಮಿತ ಮಾಡಬೇಡಿ. ಯಾರೂ ತಾಯಿ ಆಗಬಹುದು. ತಾಯಿತನ ಅನ್ನುವುದು ಅದು ಲಿಂಗಕ್ಕೆ ಸ್ಪೆಸಿಫೈಡ್ ಅಲ್ಲ, ಅದು ಬಿಯಾಂಡ್ ಜೆಂಡರ್. ತಾಯಿತನ ಅನ್ನುವುದು ಯಾರಿಗೂ ಬರಬಹುದು. ಹಾಗಾಗಿ ಒಂದು ಮಗುವನ್ನು ನನ್ನ ಗುರುಗಳು ನನ್ನ ಪಕ್ಕದಲ್ಲಿ ನಾನು ಸದಾ ತಾಯಿ ಬೇಕು ಅಂತ ಹಸಿದಾಗ, ಮಗಳೇ ನನ್ನ ತೋಳಿನಲ್ಲಿ ತಲೆ ಇಟ್ಟು ಮಲಗಿ ಅಮ್ಮ ಎನ್ನುವ ತೀವ್ರ ಹಸಿವಿನಿಂದ ಕೂಗಿ ಕರೆದು ನಿನ್ನ ಬಾಯಿಯನ್ನು ನನ್ನ ಎದೆಯಲ್ಲಿಟ್ಟರೆ ನಿನಗೆ ನನ್ನ ಎದೆಯಲ್ಲಿ ಹಾಲು ಬಾರದಿದ್ದರೆ ಹೇಳು ಅಂದಿದ್ರು. ಇದು ತಾಯಿತನದ ಪರಾಕಾಷ್ಠೆ. ಅದನ್ನು ನಾನು ಪರೀಕ್ಷಿಸಲಿಲ್ಲ. ನಾನು ಹೇಳಿದೆ ನನಗೆ ನಿನ್ನ ಹಾಲು ಬೇಡ, ನನಗೆ ತಾಯಿಯ ಹಾಲೇ ಬೇಕು ಅಂತ ಹಠ ಹಿಡಿದೆ. ಅದರ ಮುಂದುವರಿದ ಭಾಗ. ಒಟ್ಟು ಅರ್ಥ ನಾನು ಹೇಳೋದಕ್ಕೆ ಇಷ್ಟಪಡ್ತಿರೋದು, ತಾಯಿ ಅನ್ನುವುದನ್ನು ಲಿಂಗ ಭಾವದಿಂದ ಹೆಣ್ಣು ಅಂತ ಖಂಡಿತ ನಮ್ಮ ಪರಂಪರೆ ಭಾವಿಸಿಲ್ಲ. ಹಾಗಾಗಿ ಮಹಿಳೆಯರ ಪಾತ್ರ ಅಂದಾಗ ದಯವಿಟ್ಟು ಮಹಿಳೆಯರು ಅಂದರೆ ಹೆಣ್ಮಕ್ಕಳೇ ಅಂತ ಖಂಡಿತ ಅಲ್ಲ. ಆದರೆ ಹೆಣ್ಣು ಮಕ್ಕಳ ಕುರುಹುಳ್ಳ ಲಿಂಗಭಾವದಿಂದ ಯೋಚಿಸಿದಾಗಲೂ ಮಹಿಳೆಯ ಪಾತ್ರ ಏನು ಅಂತ ಏನಾದರೂ ಯೋಚಿಸುವುದಿದ್ರೆ, ನಮಗೆ ವೇದ ಕಾಲದಿಂದ ಅದಕ್ಕೆ ಸಾಕಷ್ಟು ಒಳ್ಳೊಳ್ಳೆಯ ನಮ್ಮ ಸಂಸ್ಕೃತಿಯನ್ನು ಕಾಪಾಡಿದ ಸಮ್ಯಕ್ ಕೃತಿ ಮಾತ್ರ ಸಂಸ್ಕೃತಿ ಆಗತ್ತೆ, ಅಥವಾ ಸಮ್ಯಕ್ ಸ್ಮೃತಿ ಇದ್ದ ಕೃತಿ ಅದು ಸಂಸ್ಕೃತಿ ಆಗತ್ತೆ. ಯಾವುದೋ ಒಂದು ಕೆಟ್ಟ ಆಚರಣೆ, ನಡೆ, ನುಡಿ ಸಂಸ್ಕೃತಿ ಆಗೋದಿಲ್ಲ. ಯಾಕಂದರೆ ಭಾರತ ನಮ್ಮ ದೇಶ ಬೆಳಕಿನ ಜೊತೆಗೆ ಜ್ಞಾನದ ಜೊತೆಗೆ ರತಿಸುವ ದೇಶ, ಅದರಲ್ಲಿಯೇ ಮುಳುಗಿರುವ ದೇಶ. ಅದಕ್ಕೆ ಒಳ್ಳೊಳ್ಳೆಯ ನಡೆನುಡಿ ಇದ್ದದ್ದನ್ನು ಮಾತ್ರ ಅದು ಸಂಸ್ಕೃತಿ ಅಂತ ಆಯ್ಕೆ ಮಾಡುತ್ತೆ, ಉಳಿದದ್ದನ್ನಲ್ಲ.
ಆ ದೃಷ್ಟಿಯಲ್ಲಿ ಭಾರತದಲ್ಲಿ ಮಹಿಳೆ ಅಂದರೆ ಯಾವಳು ಪೂಜನೀಯಳೋ ಅವಳು ಅಂತ ಒಂದು ಅರ್ಥ, ಯಾರು ಸಂತೋಷವನ್ನು ಅಥವಾ ಸಂಪತ್ತನ್ನು ತರುತ್ತಾಳೋ ಅವಳು ಕೂಡ ಅಂತ ಎಲ್ಲ ಅರ್ಥದಲ್ಲೂ ಮಹಿಳೆ. ಇಂಥ ಮಹಿಳೆ ಈ ಸಂಸ್ಕೃತಿಯನ್ನು ಏನು ಮಾಡಿದ್ಲು? ಸ್ವಲ್ಪ ಹಿನ್ನೋಟಕ್ಕೆ ಕಣ್ಣಾಡಿಸಿ ನಾವು ಯಾವಾಗಲೂ ಹೇಗೆ ಅಂದರೆ ನಮ್ಮ ಸಂಸ್ಕೃತಿ ಹಾಗಿತ್ತು ಹೀಗಿತ್ತು ಅನ್ನೋದ್ರೊಳಗೆ ನಮಗೆ ಬಹಳ ಸಂತೋಷ. ಅಂದರೆ ನಾನು ಆ ಧಾಟಿಯವಳಲ್ಲ. ನಿಮಗೆ ಅದನ್ನು ಕೂಡ ನಾನು ಮನವರಿಕೆ ಮಾಡಲಿಕ್ಕೆ ಅಥವಾ ಎಚ್ಚರ ಮೂಡಿಸಲಿಕ್ಕೆ ಕೆಲವು ಮಾತುಗಳನ್ನು ಹೇಳಿದರೆ ನಿಮಗೆ ಇಷ್ಟವಾಗದಿದ್ದರೆ ನನ್ನನ್ನು ಕ್ಷಮಿಸಬೇಕು. ಮೂಲತಃ ನಮ್ಮ ದೇಶದಲ್ಲಿ ವೇದ ಕಾಲದಲ್ಲಿ ಬ್ರಹ್ಮವಾದಿನಿಯರು ಅಂತಿದ್ದರು, ಉಪನೀತರಾಗ್ತಿದ್ರು. ಅವರು ಉಪನಯನ ಆದ ಬಳಿಕ ವೇದದ ಅನೇಕ ಸಂಗತಿಗಳನ್ನು ಸಾಕ್ಷಾತ್ ಮುಕ್ತ ಚರ್ಚೆಗೆ ಬಂದು ಕೂತು ಚರ್ಚಿಸ್ತಿದ್ರು. ಅಂಥ ಹೆಸರುಗಳು ಸಾಕಷ್ಟು ಇವೆ. ಅಂಬೃಣಿ ಸೂಕ್ತ ಸ್ವತಃ ತಂದೆಗೆ ಒಬ್ಬ ಮಗಳು ಹೇಳಿದಂತಹ ಸೂಕ್ತ. ತಂದೆಯನ್ನು ಕೂಡ ಪರಿವರ್ತಿಸಬಲ್ಲ ಒಂದು ಮಂತ್ರ ಹೇಳಬಲ್ಲ ತಾಯಿ ಆ ಕಾಲಕ್ಕೆ ಇದ್ದಳು ಅಂತ. ವಾಚಕ್ನು ಅನ್ನುವ ಋಷಿಯ ಮಗಳು ವಾಚಕ್ನವಿ ಗರ್ಗವಂಶದಲ್ಲಿ ಹುಟ್ಟಿದವಳು. ಗಾರ್ಗಿ ಅಂತ ಅವಳಿಗೆ ಎರಡು ಹೆಸರು, ವಾಚಕ್ನವಿಯೂ ಹೌದು ಗಾರ್ಗಿಯೂ ಹೌದು. ಅವಳು ಯಾಜ್ಞವಲ್ಕ್ಯರ ಒಂದು ಸಭೆಯಲ್ಲಿ ನಿಮಗೆ ಗೊತ್ತು, ಅಂತಿಂಥ ಚರ್ಚೆ ಅಲ್ಲ ಅದು, ವಿದ್ವಾಂಸರನ್ನೆಲ್ಲ ಸೇರಿಸಿದ ಚರ್ಚೆ. ನಮ್ಮ ಹಾಗೆ ಯಾರೋ ಒಬ್ಬ ಮೇಲೆ ಕೂತ್ಕೊಂಡು ಅವನು ಕೆಳಗಿನಿಂದ ಎಲ್ಲ ಯಾರ್ಯಾರಿದ್ದಾರೆ ಅಂತ ನೋಡಿ ತಾನೇ ಆಯ್ಕೆ ಮಾಡೋದಲ್ಲ. ಆಮೇಲೆ ವಶೀಲಿ, ನನ್ನದೊಂದು ಅರ್ಜಿ ಇದೆ ನನ್ನನ್ನು ಕರ್ಕೊಳ್ಳಿ ಅನ್ನುವ ವಶೀಲಿ ಅಲ್ಲ. ಮುಕ್ತ ಒಂದು ಸಭೆ, ಎಲ್ಲ ವಿದ್ವಾಂಸರನ್ನು ಸೇರಿಸಿ ಜನಕ ರಾಜ ಆ ಕಾಲಕ್ಕೆ ಒಂದು ದೊಡ್ಡ ವಿದ್ವಾಂಸರ ಸಭೆ ಮಾಡಿ 1,000 ದನಗಳನ್ನು ಕೊಡ್ತೇನೆ, ಆ ಗೋವುಗಳನ್ನು ಗೆಲ್ಲಬೇಕಾದ್ರೆ ಇಲ್ಲಿರುವ ವಿದ್ವತ್ ಸಭೆಯಲ್ಲಿ ನೀವು ಯಾರು ವಿದ್ವಾಂಸರು, ನಿಜವಾಗಿ ಯಾರು ಪರಿಣಿತರು, ಯಾರು ಬಲ್ಲವರು ಅಥವಾ ಜ್ಞಾನಿಗಳು ಅನ್ನೋದು ಸಿದ್ಧ ಆಗಬೇಕು. ಆ ಸಿದ್ಧ ಆದ ಬಳಿಕ ನಾನು ಈ ಗೋವುಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅನುಮತಿ ಕೊಡ್ತೇನೆ ಅನ್ನುವಂತಹ ರಾಜಪರಂಪರೆ ಇದ್ದಂತಹ ದೇಶ. ಸುಮ್ಮನೆ ಅಲ್ಲ ನಮ್ಮ ದೇಶ. ಅಂಥ ವಿದ್ವಾಂಸರನ್ನೆಲ್ಲ ಏಕಕಾಲದಲ್ಲಿ ಒಂದು ಜಾಗದಲ್ಲಿ ಆಹ್ವಾನ ಮಾಡಿದರೆ ಅಲ್ಲಿ ಬಂದಂತಹ ಋಷಿಮುನಿಗಳು ಎಷ್ಟು ಜನ! ನೀವು ಇಡೀ ಬೃಹದಾರಣ್ಯಕ ಉಪನಿಷತ್ತನ್ನು ಓದಿದರೆ ಅದು ಯಾಜ್ಞವಲ್ಕ್ಯರ ಜೊತೆಗಿನ ಎಂಥ ಮುಖಾಮುಖಿ. ನಾನು ಅದರ ಎಲ್ಲ ಭಾಗವನ್ನು ಹೇಳೋದಿಲ್ಲ. ಅಲ್ಲಿ ಆರ್ತಭಾಗನಿದ್ದಾನೆ, ಭುಜ್ಯನಿದ್ದಾನೆ, ಅಥವಾ ಕಹೋಲ ಇದ್ದಾರೆ, ಉಷಸ್ಥ ಇದ್ದಾನೆ, ಚಕ್ರಾಯಣ ಇದ್ದಾರೆ. ಇವರೆಲ್ಲರೂ ಕಹೋಲ, ಚಕ್ರಾಯಣ ಅಥವಾ ಇವರೆಲ್ಲರ ಪ್ರಶ್ನೆಗಳು ಮುಗಿದ ನಂತರ ಯಾಜ್ಞವಲ್ಕ್ಯರು ದನವನ್ನು ತೆಗೆದುಕೊಂಡು 1,000 ದನಗಳನ್ನು ತೆಗೆದುಕೊಂಡು ಹೋಗಲು ಸಿದ್ಧರಾದಾಗ ನಿಲ್ಲಿಸಿದ್ದು ಗಾರ್ಗಿ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಆ ಬಳಿಕ ನೀನು ದನಗಳನ್ನು ತೆಗೆದುಕೊಂಡು ಹೋಗಬಹುದು ಅಂತ. ಈ ಗಾರ್ಗಿ ಅಥವಾ ಈ ವಾಚಕ್ನವಿ ಕೇಳಿದ ಪ್ರಶ್ನೆಗಳು ಕೂಡ ನಾವು ಒಬ್ಬಳು ಹೆಣ್ಮಗಳು ಎದ್ದಳು ಅಂದರೆ ಏನು ಪ್ರಶ್ನೆ ಕೇಳ್ತಾಳೆ ಅಂತ ನಮ್ಮಲ್ಲೊಂದು ಸಾಮಾನ್ಯವಾದ ಪರಿಭಾಷೆ ಇದೆ. ಅವಳು ಏನು ಬಹಳ ಅಂದರೆ ಏನು ಕೇಳಿ ಅವಳ ಅನುಭವ ಎಷ್ಟಿತ್ತು ಅಂತ. ನೀವು ದಯವಿಟ್ಟು ಗಮನಿಸಬೇಕು, ವಾಚಕ್ನವಿ ಅಥವಾ ಗಾರ್ಗಿ ಕೇಳಿದ ಪ್ರಶ್ನೆಗಳನ್ನು ಇವತ್ತಿಗೂ ಯಾರೂ ಕೇಳಿಲ್ಲ. ಅಂತಿಂಥ ಪ್ರಶ್ನೆಗಳಲ್ಲ. ಈ ಪಾರ್ಥಿವ ವಸ್ತುಗಳೆಲ್ಲ ನೀರಿನಿಂದ ಆವೃತವಾಗಿವೆ, ನೀರು ಎಲ್ಲಿ ಪ್ರತಿಷ್ಠಿತವಾಗಿದೆ ಅನ್ನೋದು ಅವಳ ಮೊದಲ ಪ್ರಶ್ನೆ. ಅಂದರೆ ನಾನು ಅದರ ಘನತೆ ಗಾಂಭೀರ್ಯ ಗೊತ್ತಾಗಲಿಕ್ಕಿಂತ ನಾನು ನಿಮಗೆ ಸ್ವಲ್ಪ ಸ್ಯಾಂಪಲ್ ಕೊಡೋದು. ಸುದೀರ್ಘವಾಗಿ ಬೃಹದಾರಣ್ಯಕ ಉಪನಿಷತ್ತನ್ನು ಹೇಳೋಕ್ಕಾಗೋದೂ ಇಲ್ಲ, ಅದು ಹೊತ್ತು ಅಲ್ಲ. ಆದರೆ ಅವಳ ಪ್ರಶ್ನೆ ಸಾಮಾನ್ಯ ಅಲ್ಲ ಅಂತ. ನಮ್ಮ ಪಾರ್ಥಿವ ಅಂದರೆ ಪೃಥ್ವಿಯಲ್ಲಿ ಇರುವಂತಹ ವಸ್ತುಗಳು ಅಂತ. ಈ ಪಾರ್ಥಿವ ವಸ್ತುಗಳೆಲ್ಲ ನೀರಿನಿಂದ ಆವೃತವಾಗಿದೆ. ನೀರು ಯಾವುದರಲ್ಲಿ ಪ್ರತಿಷ್ಠಿತವಾಗಿದೆ? ಯಾಜ್ಞವಲ್ಕ್ಯರ ಉತ್ತರ ಆಕಾಶ. ಆಕಾಶ ಯಾವುದರಲ್ಲಿ ಪ್ರತಿಷ್ಠಿತವಾಗಿದೆ? ಅಂತರಿಕ್ಷ. ಅಂತರಿಕ್ಷ ಯಾವುದರಲ್ಲಿ ಪ್ರತಿಷ್ಠಿತವಾಗಿದೆ? ಅವಳ ಪ್ರಶ್ನೆ ನಿಲ್ಲೋದಿಲ್ಲ. ಗಂಧರ್ವಲೋಕ. ಗಂಧರ್ವಲೋಕ ಯಾವುದರಲ್ಲಿ ಪ್ರತಿಷ್ಠಿತವಾಗಿದೆ? ಆದಿತ್ಯಲೋಕ. ಆದಿತ್ಯಲೋಕ ಯಾವುದರಲ್ಲಿ ಪ್ರತಿಷ್ಠಿತವಾಗಿದೆ? ಚಂದ್ರಲೋಕ. ಚಂದ್ರಲೋಕ ಯಾವುದರಲ್ಲಿ ಪ್ರತಿಷ್ಠಿತವಾಗಿದೆ? ನಕ್ಷತ್ರಲೋಕ. ನಕ್ಷತ್ರಲೋಕ ಯಾವುದರಲ್ಲಿ ಪ್ರತಿಷ್ಠಿತವಾಗಿದೆ? ಪ್ರಶ್ನೆಯನ್ನು ಗಾರ್ಗಿ ಮುಂದುವರಿಸಿದಾಗ ಅವನು ಹೇಳ್ತಾನೆ ಇಂದ್ರಲೋಕ. ಇಂದ್ರಲೋಕ ಯಾವುದರಲ್ಲಿ ಪ್ರತಿಷ್ಠಿತವಾಗಿದೆ? ಆಗ ಅವನು ಹೇಳ್ತಾನೆ ದೇವಲೋಕ. ಮತ್ತೂ ಕೇಳ್ತಾಳೆ ದೇವಲೋಕ ಯಾವುದರಲ್ಲಿ ಪ್ರತಿಷ್ಠಿತವಾಗಿದೆ? ಬ್ರಹ್ಮಲೋಕ. ಮುಂದಿನ ಗಾರ್ಗಿಯ ಪ್ರಶ್ನೆ ಬ್ರಹ್ಮಲೋಕ ಯಾವುದರಲ್ಲಿ ಪ್ರತಿಷ್ಠಿತವಾಗಿದೆ? ಸಾಮಾನ್ಯ ಪ್ರಶ್ನೆಗಳನ್ನು ಗಾರ್ಗಿ ಕೇಳಿಲ್ಲ. ಸಾಮಾನ್ಯರು ಉತ್ತರಿಸಲಿಕ್ಕೂ ಸಾಧ್ಯವಿಲ್ಲ. ಯಾಜ್ಞವಲ್ಕ್ಯರು ಎಂಥವರು ಅಂತ ನಿಮಗೆ ಗೊತ್ತು. ಅವರ ತಪಸ್ಸು, ಅವರ ಸಾಧನೆ. ಅಂಥ ಯಾಜ್ಞವಲ್ಕ್ಯರು ಒಂದು ಮಾತು ಹೇಳ್ತಾರೆ, ಇನ್ನು ಅತೀತದ ಪ್ರಶ್ನೆಗಳನ್ನು ಕೇಳುತ್ತಾ ಹೋದರೆ ಗಾರ್ಗಿ ತಲೆ ಒಡೆದು ಸೀಳಾದೀತು, ಎಚ್ಚರ ಅಂತ. ಅಂದರೆ ಬ್ರಹ್ಮನ ಆಚೆಗೆ ಪ್ರಶ್ನೆ ಮಾಡಬೇಡ ಅಂತ. ಇದನ್ನು ದುರದೃಷ್ಟವಶಾತ್ ಎಡಪಂಥೀಯರೆಲ್ಲ ಒಂದು ಹೆಣ್ಮಗಳಿಗೆ ಪ್ರಶ್ನೆ ಕೇಳಕ್ಕೆ ಬಿಡಲಿಲ್ಲ ವೈದಿಕ ಸಭೆಯಲ್ಲಿ, ಅವಳನ್ನು ಬಾಯಿ ಮುಚ್ಚಿಸಲಾಯಿತು ಅಂತ ಇಂಟರ್ಪ್ರಿಟ್ ಮಾಡ್ತಾರೆ. ಯಾಕೆ ದುರದೃಷ್ಟವಶಾತ್ ಅಂತ ಹೇಳ್ತೇನೆ ಅಂದರೆ ಅದಕ್ಕೊಂದು ವಿವರಣೆ ಇದೆ, ಯಾಕೆ ಅವರು ಅದನ್ನು ಕೇಳಕ್ಕೆ ಬಿಡಲಿಲ್ಲ ಅಂತ. ಯಾವ ಆತ್ಮವು ಈ ಬ್ರಹ್ಮನ ಪ್ರಶ್ನೆಯನ್ನು ಕೇಳಿ
ಬ್ರಹ್ಮನನ್ನು ತಿಳಿಯುತ್ತದೋ ಆ ಆತ್ಮ ಮತ್ತೆ ಆ ದೇಹದಲ್ಲಿ ಉಳಿಯೋದಿಲ್ಲ, ಅದು ಹೊರಟು ಹೋಗ್ತದೆ ಅಂತ ಈ ಕಾರಣಕ್ಕಾಗಿ ನಿಲ್ಲಿಸಿದರು. ಬೇರೆ ಏನೂ ಅಲ್ಲ, ಹೆಣ್ಣು ಅಂತ ಅಲ್ಲ. ಇದು ಯಾಜ್ಞವಲ್ಕ್ಯರಿಗೆ ಗೊತ್ತಿತ್ತು. ಇದು ಗಾರ್ಗಿಯ ಹುಟ್ಟು ಸಾವಿನ ಪ್ರಶ್ನೆ ಆಗ್ತದೆ, ಇನ್ನು ಅವಳು ಪ್ರಶ್ನಿಸಬಾರದು. ಅದಾಗಿ ಮತ್ತೆ ಅವರು ಹೊರಟರು ಅನ್ನುವಾಗ ಮತ್ತೆ 7ನೆಯ ಪ್ರಶ್ನೆ 7ನೇಯವರು ಕೇಳ್ತಾರೆ. ಅವರಿಗೂ ಯಾಜ್ಞವಲ್ಕ್ಯರು ಉತ್ತರಿಸಿದಾಗ ನೋಡಿ, ಇಡೀ ಸಭೆಯಲ್ಲಿ ನೀವು ಬೃಹದಾರಣ್ಯಕ ಉಪನಿಷತ್ತನ್ನು ಕೇಳಿದರೆ ಗೊತ್ತಾಗುತ್ತೆ, ಒಬ್ಬರು ಒಂದು ಪ್ರಶ್ನೆಯನ್ನು ಉತ್ತರ ಪಡೆದ ನಂತರ 2ನೇ ಪ್ರಶ್ನೆ ಕೇಳುವುದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಗಾರ್ಗಿಗೆ 2ನೇ ಪ್ರಶ್ನೆ ಅವಳು ಮತ್ತೆ ಕೈ ಎತ್ತಾಳೆ ನನಗೆ ಕೇಳಬೇಕು ಅಂತ, ಅದಕ್ಕೂ ಅವಕಾಶ ಕೊಡಲಾಗ್ತದೆ. ಈ ಥರ ಆಕಾಶ ಯಾವುದಲ್ಲಿ ಪ್ರತಿಷ್ಠಿತವಾಗಿದೆ ಅಂತ ಮತ್ತೆ ಪುನಃ ಅವಳ ಪ್ರಶ್ನೆ. ಆಗಲೂ ಅವರು ಹೇಳ್ತಾರೆ, ಯಾವುದನ್ನು ಬ್ರಹ್ಮ ಅನ್ನುವುದನ್ನು ನೇತಿ ಭಾವದಿಂದ ಉದಾಹರಿಸಿ ಹೇಳಿದ್ರಲ್ಲ, ಅಂದರೆ ಬ್ರಹ್ಮ ಅಂದರೆ ಏನು ಅಂತ ಹೇಳೋಕ್ಕಾಗಲ್ಲ, ಯಾವುದು ಅಲ್ಲ ಅಂತ ಹೇಳಬಹುದು. ಆಕಾಶ ಅಲ್ಲ, ಭೂಮಿ ಅಲ್ಲ, ಬೆಳಕಲ್ಲ, ಚಂದ್ರನಲ್ಲ, ಸೂರ್ಯನಲ್ಲ, ನಕ್ಷತ್ರನಲ್ಲ, ಹೀಗೆ ನೇತಿ ಭಾವದಿಂದ ಬ್ರಹ್ಮನನ್ನು ಹೇಳಿದರು ಯಾಜ್ಞವಲ್ಕ್ಯರು. ಹಾಗೆ ಆಕಾಶವನ್ನು ಕೇಳ್ತಾಳವಳು ಮುಂದಿನ ಪ್ರಶ್ನೆಯಲ್ಲಿ, ಆಕಾಶ ಎಲ್ಲಿ ಪ್ರತಿಷ್ಠಿತವಾಗಿದೆ? ಅದಕ್ಕೂ ಅವರ ಅಂಥದೇ ಉತ್ತರ ಕೊಟ್ಟ ಬಳಿಕ ನೀವು ಗಮನಿಸಬೇಕು, ಯಾಜ್ಞವಲ್ಕ್ಯರು ವಿದ್ವಾಂಸರ ಸಭೆಯನ್ನು ಗೆದ್ದಿದ್ದಾರೆ. ಅವರು ಸಹಸ್ರದನಗಳನ್ನು ತೆಗೆದುಕೊಂಡು ಹೋಗಲಿ ಅಂತ ಅನೌನ್ಸ್ ಮಾಡುವುದು ಗಾರ್ಗಿ. ಬ್ರಹ್ಮವಾದಿನಿಯರು ಎಷ್ಟು ಜನರ ಹೆಸರಿದೆ ನೀವು ಸುಮ್ಮನೆ ಕಣ್ಣಾಡಿಸಿ ನೋಡಿ. ವೇದಕಾಲದಲ್ಲಿ 30 ಹೆಸರುಗಳನ್ನು ಹೇಳ್ತಾರೆ, ಆದರೆ ಒಬ್ಬಳಲ್ಲ ಅಂತ. ಬ್ರಹ್ಮವಾದಿನಿಯರು ಉಪನೀತರಾಗಿ ಬ್ರಹ್ಮವಾದವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ತಾವು ಅನುಷ್ಠಾನ ಮಾಡಿ ಅದನ್ನು ತಿಳಿದು ಅದರ ಪ್ರಾಕ್ಟಿಕಲ್ ಅನುಸಂಧಾನ, ಬರೇ ಜ್ಞಾನ ಅಲ್ಲ, ಅದನ್ನೆಲ್ಲ ಮಾಡಿದಂತಹ 30 ಹೆಸರುಗಳನ್ನು ವೇದಕಾಲದಲ್ಲಿ ಹೇಳ್ತಾರೆ. ಇಷ್ಟು ಮಾತ್ರ ಅಲ್ಲ, ನಾವು ವೇದಕಾಲದಿಂದ ಪುರಾಣ ಕಾಲಕ್ಕೆ ಬಂದರೆ ಮತ್ತೆ ಹೆಣ್ಣು ಮಕ್ಕಳ ಹೆಸರಿನ ಘೋಷಗಳು ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ, ಪಂಚಕನ್ಯಾಂ ಸ್ಮರೇ ನಿತ್ಯಂ, ಮಹಾಪಾತಕ ನಾಶನಂ ಒಂದು ಭಾಗ. ಇದನ್ನು ನಮ್ಮ ಅಪ್ಪ ಪಂಚಕಂ ನಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ 2 ರೀತಿಯಿಂದ ಇಂಟರ್ಪ್ರಿಟೇಷನ್ಸ್ ಇವೆ. ಅಲ್ಲಿ ಹೇಳುವುದು 5 ಜನ ತಾಯಂದಿರ ಹೆಸರನ್ನು. ಈ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ, ಕನ್ಯೆ ಹೇಗಪ್ಪ ಅಂತ ಕೆಲವರ ಪ್ರಶ್ನೆ. ಕನ್ಯೆಯರು ಹೇಗೆ? ಕನ್ಯೆ ಅಂದರೆ ಏನು? ಮದುವೆ ಆಗದೇ ಇರುವ ಎಳಸು ಹುಡುಗಿ. ಅನೇಕರು ಅಬದ್ಧಗಳನ್ನೇ ಅರ್ಥ ಮಾಡ್ಕೊಳ್ತಾರೆ, ಅದು ಬೇರೆ ವಿಷಯ. ಕನ್ಯಾ ಅನ್ನೋದಕ್ಕೆ ಅದೊಂದೇ ಅರ್ಥ ಇಲ್ಲ ಅಂತಲೂ ಒಂದು ವಾದ ಇದೆ. ಕನ್ಯಾ ಅಂದರೆ ಮದುವೆ ಆಗದ ಹೆಣ್ಣು ಅಂತ ಏನೂ ಅರ್ಥ ಇಲ್ಲ, ಹುಡುಗಿ ಅಂತ ಅರ್ಥ. ಅವಳು ಮದುವೆ ಆಗಿದ್ದರೂ ಹೇಳಬಹುದು ಅಂತ ಒಂದು ವಾದ ಇದೆ, ಇರಲಿ. ಕೆಲವರು ಈಗ ನನಗೇನೆ ಶ್ರೀಮತಿ ಹಾಕೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಮ್ಮಲ್ಲಿ ಅನೇಕರಿಗೆ ಆ ಪದ್ಧತಿ ಈಗಲೂ ನಿಮಗೆಲ್ಲ ಗೊತ್ತಿರ್ಬೋದು. ಅದೇನು ಶ್ರೀಮತಿ ವೀಣಾ ಬನ್ನಂಜೆ ಹಾಕಿದ್ದಾರೆ, ಅವ್ರು ಮದುವೆ ಆಗಿಲ್ವಲ್ಲ ಅಂತ ಅನೇಕರು ಕೇಳೋ ಪದ್ಧತಿ ಇದೆ. ಮಹಿಳೆಯರಲ್ಲಿ ಒಂದು ಜಾಗೃತಿ ಬರಲಿ ಅನ್ನುವ ಕಾರಣಕ್ಕಾಗಿ ನಾನು ಹೇಳ್ತಿರೋದು, ಶ್ರೀಮತಿ ಹಾಕುವುದಕ್ಕೂ ಮದುವೆ ಆಗುವುದಕ್ಕೂ ಏನೂ ಸಂಬಂಧ ಇಲ್ಲ. ಮತಿ ಯಾರಿಗೆ ಪ್ರೌಢವಾಯಿತೋ ಅವರು ಶ್ರೀಮತಿ. ಕನ್ಯತ್ವ ದಾಟಿ ಪ್ರೌಢತ್ವ ಬಂದ ಯಾರಿಗೂ ಶ್ರೀಮತಿ ಹಾಕಬಹುದು. ಈ ಸಾಮಾನ್ಯ ಎಚ್ಚರ ಇಲ್ಲದವರೆಲ್ಲ ಗಂಡ ಬಂದರೆ ಬುದ್ಧಿ ಬರುವುದು ಅಂತ ತಿಳಿದವರು, ಗಂಡ ಇಲ್ಲದಿದ್ದರೆ ಅವಳಿಗೆ ಬುದ್ಧಿ ಬರಲ್ಲ ಅಂತ ತಿಳಿದವರು ಆಗ ಮಾತ್ರ ಹಾಕಬೇಕು ಅಂತ ಹೇಳುವ ಒಂದು ವಾದ. ಇನ್ನೊಂದು ಏನು ಗೊತ್ತಾ, ಅದು ಆ್ಯಕ್ಚುಲಿ ಮುಂಚಿತವಾಗಿ ಹಾಕಿಬಿಟ್ರೆ ಹೀಗೊಬ್ಬಳು ಕನ್ಯೆ ಇದ್ದಾಳೆ, ಮದುವೆಗೆ ಇದ್ದಾಳೆ ಅನ್ನೋದನ್ನು ಗುರುತಿಸ್ಲಿಕ್ಕಾಗಲಿಕ್ಕಿಲ್ಲ ಅಂತ ಕುಮಾರಿ ಅಂತ ಹಾಕಿರಬಹುದು. ಪ್ರಾಕ್ಟೀಸ್ನಿಂದ ಅವಳನ್ನು ಈಗಲೇ ಶ್ರೀಮತಿ ಅಂತ ಬರೆದ್ರೆ ಬಹುಶಃ ಮದುವೆ ಆಗಿದೆ ಏನೋ ಅಂತ, ಬೇಡ ಅವಳು ಸ್ಟಿಲ್ ಎಲಿಜಿಬಲ್ ಫಾರ್ ಮ್ಯಾರೇಜ್ ಅಂತ ಗುರುತುಪಡಿಸ್ಲಿಕ್ಕೆ ಅದೊಂದು ಕುರುಹಾಗಿ ಕನ್ಯೆ. ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಗಮನಿಸಬೇಕು. ಶ್ರೀ ಅಂದರೆ ಚೈತನ್ಯಕ್ಕೆ ಸಂಬಂಧಪಟ್ಟದ್ದು. ಭಗವಂತ ಹೇಳ್ತಾನೆ, ನಾನು ಚಿತ್ತಿನಲ್ಲಿ ಶ್ರೀಯಾಗಿ ಇದ್ದೇನೆ ಅಂತ. ಈ ಶ್ರೀ ತತ್ವ ಚೈತನ್ಯಕ್ಕೆ ಸಂಬಂಧಪಟ್ಟದ್ದು. ಚೈತನ್ಯ ಎಲ್ಲರಲ್ಲೂ ಇದೆ, ಆದ್ದರಿಂದ ನನಗೂ ಶ್ರೀ ಹಾಕಬಹುದು, ನಿಮಗೂ ಹಾಕಬಹುದು. ಶ್ರೀಮತಿ ಅಂದರೇ ಹೆಣ್ಣು ಅಂತ ಏನೂ ಇಲ್ಲ. ಶ್ರೀ ವೀಣಾ ಬನ್ನಂಜೆ ಹೇಳಿದರೆ ತಪ್ಪಲ್ಲ. ಆದರೆ ಪುನಃ ಅದು ಐಡೆಂಟಿಫಿಕೇಷನ್ಗೋಸ್ಕರ ಹೆಣ್ಣು ಅನ್ನೋದು ಗೊತ್ತಾಗಲಿ ಹೆಸರು ಕೇಳಿದ ಕೂಡಲೇ ಅಂತ ಶ್ರೀಮತಿ ಅಂತ ಬಂದಿರಬಹುದು. ಸೊ ಇದೆಲ್ಲ ನಮಗೆ ಗೊತ್ತಿಲ್ಲದೆ ಆದದ್ದು. ಹಾಗೆಯೇ ಪಂಚಕನ್ಯಾಂ ಸ್ಮರೇ ನಿತ್ಯಂ ಅಥವಾ ಪಂಚಕಂ ನಾ ಸ್ಮರೇ ನಿತ್ಯಂ. ಈ ನಾ ಅಂದರೆ ಹಾಗಾದರೆ ಮಾಡಬೇಡಿ ಅಂತ ಅರ್ಥನಾ? ನಾ ಅಂದರೆ ನಕಾರ ನಿಷೇಧಾರ್ಥಕ ಪ್ರತ್ಯಯ ಅಲ್ಲ. ನಾ ಅನ್ನುವುದಕ್ಕೆ ನರನು, ಮನುಷ್ಯನು ಅನ್ನುವ ಅರ್ಥವೂ ಒಂದು ಇದೆ. ಆ ಅರ್ಥದಲ್ಲಿ ಈ ಪಂಚಕಂ, ಈ 5 ಜನರನ್ನು ಮನುಷ್ಯನು ಸ್ಮರಿಸಿದರೆ ಅವನ ಎಲ್ಲ ಪಾಪಗಳು ನಾಶ ಆಗ್ತವೆ. ನಮ್ಮಲ್ಲಿ ಒಂದು ದೊಡ್ಡ ಪ್ರಶ್ನೆ, ಅಂಥದ್ದೇನು ಮಾಡಿದ್ದಾರೆ ಇವರೆಲ್ಲ? ಅಹಲ್ಯ ಏನು ಮಾಡಿದ್ಲು?
ಗೌತಮನಿಗೆ ಮೋಸ ಮಾಡಿ ಇಂದ್ರನೊಟ್ಟಿಗೆ ಹೋದ್ಲು, ಹೀಗೆ ಎಲ್ಲ ಹೇಳುವ ಎಡಪಂಥೀಯ ವಿಚಾರಧಾರೆಗಳಿವೆ. ಆಮೇಲೆ ಈ ನಮ್ಮ ದ್ರೌಪದಿಯಾದರೂ ಏನು 5 ಜನ ಗಂಡಸರ ಜೊತೆಗಿದ್ದವಳು, ಅವಳನ್ನೇನು ಹೇಳೋದು, ಕರ್ಣನ ಮೇಲೂ ಮನಸ್ಸಿತ್ತು ಅಂತ ಇಂಟರ್ಪ್ರಿಟ್ ಮಾಡೋರಿದ್ದಾರೆ. ಸೀತೆಯಂತೂ ಹೇಳಿ ಕೇಳಿ ಶೋಷಣೆಗೆ ಹೆಸರು ಅಲ್ವಾ. ನಮ್ಮ ಭಾರತೀಯ ಪರಂಪರೆಯ ಸರಿಯಾದ ತಿಳುವಳಿಕೆ ಇಲ್ಲದವರಿಗೆ ಸೀತೆ ಅಂದರೆ ಅದು ಶೋಷಣೆಗೆ ಇರುವ ಹೆಸರು. ಮತ್ತು ತಾರಾ ಅಂದರೆ ಅವಳು ಸುಗ್ರೀವನ ಜೊತೆಗೂ ಸ್ವಲ್ಪ ಕಾಲ ಇದ್ದವಳು ವಾಲಿ ಇಲ್ಲದಾಗ. ಅವಳನ್ನೇನಪ್ಪ ಮಂಡೋದರಿ ನಮಗೆ ಗೊತ್ತಿದೆ, ರಾವಣನ ಹೆಂಡತಿ. ಏನು ಇವರನ್ನೆಲ್ಲ ನೀವು ನಿತ್ಯ ಸ್ಮರಣೆ ಮಾಡಬೇಕು ಅಂತೀರಿ ಅಂತ ನಾನು ಇವತ್ತು ವಿನಯ್ ಜೊತೆಗೆ ಮಾತನಾಡ್ತಾ ಇದ್ದೆ ಅಂದೆ. ನಾವು ಇದನ್ನೆಲ್ಲ ಹೀಗೆ ಅಲ್ಲ ಹಾಗೆ ಅಂದ ಕೂಡಲೇ ನಾವೆಲ್ಲೋ ಒಂದು ಕಡೆ ದುಷ್ಟ ಪದ್ಧತಿಯನ್ನು ವೈಭವೀಕರಿಸ್ತಾರೆ, ಶೋಷಣೆಯನ್ನೇ ಹೌದು ಅಂತಾರೆ, ಪುರುಷ ಪ್ರಧಾನ ಸಮಾಜವನ್ನು ಒಪ್ಪಿಕೊಳ್ತಾರೆ ಅಂತೆಲ್ಲ ನಮಗೆ ಹಣೆಪಟ್ಟಿ ಹಚ್ಚುವ ಎಲ್ಲ ಸಾಧ್ಯತೆಗಳಿವೆ. ಆದರೆ ಅದು ನನಗೆ ಏನೂ ತೊಂದರೆಗಳಿಲ್ಲ. ಯಾಕೆಂದರೆ ಬದುಕಿನಲ್ಲಿ ಒಂದು ಲಿಂಗ ದಾಟಿದ ಅವಸ್ಥೆಯಲ್ಲಿ ಮನುಷ್ಯ ಮಾತ್ರ ಉಳಿಯದೆ ಮನುಷ್ಯತ್ವ ಅನ್ನುವ ಆ ಅನುಭವವೂ ಹೋಗಿ ದೈವತ್ವಕ್ಕೆ ಸಮೀಪ ಆದರೆ ಏನು ಅನ್ನುವ ನೆಲೆಯ ಅಧ್ಯಾತ್ಮದಲ್ಲಿ ಬದುಕುವವಳು ನಾನು. ನನಗೆ ಪಕ್ಕ ಬಂದವನು ಗಂಡೋ ಹೆಣ್ಣೋ ಗೊತ್ತಿರುವುದಿಲ್ಲ. ನಾನು ಗಂಡೋ ಹೆಣ್ಣೋ ಮರ್ತು ಹೋಗಿ ಎಷ್ಟೋ ಕಾಲಗಳಾದವು. ನನಗೆ ನನ್ನ ಅಸ್ತಿತ್ವ, ಈ ಮನುಷ್ಯ ಅನ್ನುವ ಈ ಬೀಯಿಂಗ್ ಎಷ್ಟು ದಿನಪ್ಪ, ಈ ದೇಹದ ಆಚೆಗೆ ನಾನಿಲ್ವಾ, ಈ ದೇಹ ಇವತ್ತಲ್ಲ ನಾಳೆ ಉದುರಿ ಹೋಗುವಾಗ ಉಳಿಯುವಂಥ ಯಾವ ಸತ್ವ ಇದೆಯಲ್ಲ ಅದರ ಜೊತೆಗೆ ಯಾಕಿರ್ಲಿಕ್ಕಾಗಲಿಲ್ಲ ಅಂತ ಅನುಸಂಧಾನ ಮಾಡುವವರಿಗೆ ಸೀತೆ, ಅಹಲ್ಯ, ದ್ರೌಪದಿ, ತಾರಾ, ಮಂಡೋದರಿ ಯಾಕೆ ಪೂಜನೀಯರು ಅಂತ ಅರ್ಥ ಆಗುತ್ತೆ. ಅದಕ್ಕೊಂದು ವಿಶೇಷ ವೇವ್ಲೆಂತ್ ಬೇಕು. ಈಗ ನೀವೇ ಗಮನಿಸಿ, ಅಹಲ್ಯೆ ಏನು ಮಾಡಿದ್ಲು, ಕಾಸ್ಮಿಕ್ ಅರೇಂಜ್ಮೆಂಟಿನಲ್ಲಿ ಇಡೀ ಅಸುರ ಕುಲ ಉದ್ಭವ ಸ್ಥಿತಿಯಲ್ಲಿ ಉನ್ನತ ಹಂತಕ್ಕೆ ಹೋದಾಗ ಸುರರಲ್ಲಿ ತುಂಬ ತೊಂದರೆಗಳು ಬಂದು ಇರುವಂಥ ಸಂದರ್ಭಗಳಲ್ಲೆಲ್ಲ ಕೆಲವರು ಸಹಾಯ ಮಾಡಿದ್ದಾರೆ. ಅದು ಕಾಸ್ಮಿಕ್ಕಿನ ವ್ಯವಸ್ಥೆ. ಹಾಗೆಯೇ ಗೌತಮರ ಶಕ್ತಿ, ಅವರ ತಾಪ, ಅವರ ತಪಸ್ಸಿನ ಬಲ ಅದು ಇನ್ನು ಔನ್ನತ್ಯಕ್ಕೆ ಹೋಗಿ ಯಾರಿಗಾದರೂ ಭೂಲೋಕಕ್ಕೋ ದೇವಲೋಕಕ್ಕೋ ಡೇಂಜರಸ್ ಆಗಬಹುದ ಹಂತ ತಲುಪಬಹುದು ಅಂದಾಗ ಇಂದ್ರ ಬಂದ. ನೀವು ರಾಮಾಯಣವನ್ನು ಸ್ಪಷ್ಟವಾಗಿ ಓದಿದರೆ ವಾಲ್ಮೀಕಿಗಳು ಹೇಳ್ತಾರೆ, ಅಲ್ಲಿ ಅಹಲ್ಯೆ ಗೊತ್ತಿಲ್ಲದೆ ಇಂದ್ರನ ಬಳಿಗೆ ಹೋದದ್ದಲ್ಲ. ಅಹಲ್ಯೆಗೆ ಇದು ಇಂದ್ರ ಅಂತ ಗೊತ್ತಾಯಿತು. ಏಕಕಾಲಕ್ಕೆ ಅವಳಿಗೆ ಈ ಕಾಸ್ಮಿಕ್ಕಿನ ವ್ಯವಸ್ಥೆಯ ಒಂದು ವೇವ್ಲೆಂತ್ ಕೂಡ ಕನೆಕ್ಟ್ ಆಯಿತು. ಅದು ಅವಳನ್ನು ಒಂದು ಮೋಹಕ್ಕೆ ಒಳಪಡಿಸಿತು. ಆಗ ಅವಳು ಮೈಮರೆತ ಹಾಗೆ ಹೋದಳು. ಕಾಸ್ಮಿಕ್ ಯಾಕೆ ಅವಳನ್ನು ಮೈಮರೆಸಿತು ಅಂದರೆ, ಕಾಸ್ಮಿಕ್ಕಿನ ಒಳ್ಳೆಯ ಕೆಲಸಕ್ಕಾಗಿ ನೀನೀಗ ಒಂದು ಕ್ಷಣ ಇಂದ್ರನ ಜೊತೆಗೆ ಬಂದರೆ ಗೌತಮನಿಗೆ ಕೋಪ ಬಂದು ಅವನು ನಿನ್ನನ್ನು ಶಪಿಸ್ತಾನೆ. ಒಂದು ಶಾಪ ಅಂದರೆ ಅವನ ಶಕ್ತಿಯ ವಿಸರ್ಜನೆ. ಅವನು ಎಷ್ಟೋ ತಪಸ್ಸು ಮಾಡಿದ್ದು ನಷ್ಟವಾಗ್ತದೆ. ತಪಸ್ಸು ನಷ್ಟವಾಗಲಿಕ್ಕೆ ಅಹಲ್ಯೆ ಮಾಡಿದ ಬಹಳ ದೊಡ್ಡ ತ್ಯಾಗ, ಆ ಮೂಲಕ ಕಾಸ್ಮಿಕ್ಕನ್ನು ಉಳಿಸಿದ ತಾಯಿ ಅಹಲ್ಯೆ. ಆದ್ದರಿಂದ ಸ್ಮರಣೆ. ಇದು ಒಂದು ಸಣ್ಣ ಎಳೆ ಕೊಟ್ಟದ್ದು. ನಾನು ಇಂಥ ಅನೇಕ ಆಯಾಮಗಳಲ್ಲಿ ಅಹಲ್ಯೆಯನ್ನು ನೋಡಬಹುದು. ಯಾಕೆಂದರೆ ರಾಮಚಂದ್ರ ಅಹಲ್ಯೆಯ ಬಳಿಗೆ ಹೋಗುವಾಗ ಇಲ್ಲಿ ಒಂದು ಯಾವುದೋ ಬೆಳಕಿನ ತೇಜಸ್ಸು ಇದ್ದಂತೆ ಅನುಭವಕ್ಕೆ ಬರ್ತಿದೆ. ಇಲ್ಲಿ ಯಾವುದೋ ಒಂದು ವಿಶೇಷವಾದ ಶಕ್ತಿ ಒಂದು ನನ್ನನ್ನು ಆಕರ್ಷಿಸುವಂತೆ ಅನ್ನಿಸ್ತಿದೆ. ಇಲ್ಲಿ ಅಂಥದ್ದು ಏನಿದೆ ಅಂತ ಕೇಳ್ತಾನೆ. ವಿಶ್ವಾಮಿತ್ರರು ಇದು ಅಹಲ್ಯೆಯ ಜಾಗ ಅಂತ ಹೇಳುವ ಮೊದಲು, ಆಮೇಲೆ ರಾಮಚಂದ್ರ ಹೀಗೆ ಕಾಲಿನಿಂದ ಮೆಟ್ಟಿದ ಆ ಕಲ್ಲು ಮತ್ತೆ ಜೀವಾಯಿತು ಅಂತ ರಾಮಾಯಣದಲ್ಲಿ ಇಲ್ಲ. ಅವಳು ಅದೃಶ್ಯಳಾಗಲಿಕ್ಕೆ ಶಾಪ. ರಾಮಚಂದ್ರ ಬಂದ ಮೇಲೆ ಮತ್ತೆ ದೃಶ್ಯಳಾಗು ಅಂತ. ಅದೃಶ್ಯಳಾದವಳು ದೃಶ್ಯಳಾದದ್ದು ರಾಮಚಂದ್ರ ಹೀಗೆ ನೋಡಿದಾಗ ನೆನಪಿಟ್ಟುಕೊಳ್ಳಬೇಕು, ರಾಮಚಂದ್ರ ಹೋಗಿ ಅಹಲ್ಯೆಯ ಪಾದಕ್ಕೆ ನಮಿಸಿದ್ದಾನೆ ಹೊರತು ಅಹಲ್ಯೆಯನ್ನು ತುಳಿದದ್ದಲ್ಲ. ಇದೆಲ್ಲ ಗಮನಿಸಬೇಕು. ಆದ್ದರಿಂದ ಅಹಲ್ಯೆ ಎಷ್ಟು ದೊಡ್ಡವಳು ಅನ್ನುವುದು ರಾಮನೂ ಕೂಡ ಕೊಟ್ಟಂತಹ ಸಂದೇಶ ಇಂಥದ್ದು. ಇನ್ನು ದ್ರೌಪದಿಯನ್ನು ಯಾಕೆ 5 ಜನ ದೇವತಾ ಪುರುಷರು, ಅದು ಇಂದ್ರ ಇರಬಹುದು, ಅದು ಭೀಮನ ಹೆಸರಿನಲ್ಲಿ ಬಂದಂತಹ ವಾಯು ಇರಬಹುದು, ಅಥವಾ ಅಶ್ವಿನಿ ದೇವತೆಗಳಿರಬಹುದು. ಪಂಚದೇವತೆಗಳು ಬಂದರಲ್ಲ, ಪಂಚದೇವತೆಗಳು ಪಂಚಪುರುಷರ ರೂಪದಲ್ಲಿ ತಮ್ಮ ಮಕ್ಕಳ ಹಾಗೆ ಬಂದರು, ತಮ್ಮ ಮಕ್ಕಳ ರೂಪವಾಗಿ ತಳೆದು ಬಂದರು. ಈ 5 ಜನ ಪುರುಷರಿಗೆ ಏಕಪತ್ನಿಯವಳಷ್ಟೇ. ಈ 5 ಜನ ದೇವತೆಗಳು ಅಲ್ಲಿದ್ದಾರೆ. ಆ 5 ಜನ ದೇವತೆಗಳ ಅಂಶವನ್ನು ಧಾರಣೆ ಮಾಡಿ ಬಂದಿದ್ದಾಳೆ ಅಂತ. ದ್ರೌಪದಿ ಒಬ್ಬಳೇ ಬಂದಿಲ್ಲ. ಇಂದ್ರನ ಶಚಿ,
ಅಥವಾ ವಾಯುವಿಗೆ ಸಂಬಂಧಪಟ್ಟ ಭಾರತಿ ಎಲ್ಲ ಅಶ್ವಿನಿ ದೇವತೆಗಳ ಪತ್ನಿಯರು ಇವರನ್ನೆಲ್ಲ ಒಳಗೊಂಡ ಜೀವ. ಅದು ಪಂಚ ಪತ್ನಿಯರನ್ನು ಏಕ ದೇಹದಲ್ಲಿ ಧಾರಣೆ ಮಾಡಿ ಪಂಚ ಪುರುಷರನ್ನು, ಅದಕ್ಕೆ ಅವರಿಗೆ 1 ವರ್ಷ ಅಂತ ವೇದವ್ಯಾಸರು ಕೂಡ ನಿಯೋಜಿಸ್ತಾರೆ. ಒಬ್ಬ ಹೋದಾಗ ಇನ್ನೊಬ್ಬ ಹೋಗುವ ಹಾಗಿಲ್ಲ. ಆ ಪತ್ನಿ ಆ ಪುರುಷನಿಗೆ ಸಮಾಗಮ, ಉಳಿದ 4 ಜನ ನ್ಯೂಟ್ರಲ್. ಇದನ್ನೆಲ್ಲ ಹೇಗೆ ನೀವು ಅನಾಲಿಸಿಸ್ ಮಾಡೋದು ಅಂತ ಕೇಳಬಹುದು. ನಮ್ಮ ಒಳಗೆ ಎಷ್ಟು ವ್ಯಕ್ತಿತ್ವ ಇದೆ, ನಾವು ಮಗುವಿನ ಜೊತೆಗೆ ಬೇರೆ, ನಾವು ಅಪ್ಪನ ಜೊತೆಗೆ ಬೇರೆ, ನಮ್ಮ ಗಂಡನ ಜೊತೆಗೆ ಬೇರೆ, ನಮ್ಮ ಮಿತ್ರರ ಜೊತೆಗೆ ಬೇರೆ, ನಮ್ಮ ಒಳಗಿಲ್ವಾ? ಆಯಾ ವ್ಯಕ್ತಿಗೆ ಆಯಾ ಜೀವವನ್ನು ಕನೆಕ್ಟ್ ಮಾಡುವ ಒಂದು ವಿಶೇಷ ಸಾಧ್ಯತೆ ದ್ರೌಪದಿಯಲ್ಲಿತ್ತು. ಸೀತೆಯನ್ನು ನಮ್ಮ ದೇಶದ ಪರಂಪರೆ ಇಡೀ, ಅದೂ ಕೂಡ ಇತ್ತೀಚಿನ ಆಧುನಿಕ ಬ್ರಿಟಿಷರು ಬಂದ ಬಳಿಕದ ಪರಂಪರೆಯಂತೂ ಅವಳು ಮಹಾಶೋಷಣೆಗೆ ಒಳಗಾದವಳು. ಅವಳಷ್ಟು ಅವಳನ್ನು ಹೀನಾಯಮಾನ ಮಾಡಿ ಅವಳನ್ನೇ ಪೂರ್ತಿ ಬಳಸಿ ರಾಮಾಯಣ ಮಾಡಿದ್ರು. ಒಂದು ನಾಗಚಂದ್ರನ ರಾಮಾಯಣ ಅಂತ ಇದೆ, ಗೊತ್ತಾಗದೇ ಇರೋದು ಒಳ್ಳೆಯದು. ಅದರಲ್ಲಿ ಸೀತೆಗೆ ರಾಮ ಎಷ್ಟು ಕೆಟ್ಟವ ಅನ್ನಿಸ್ತಾನೆ ಅಂದರೆ ಅವಳು ಪರಪುರುಷನ ಜೊತೆಗೆ ಹೋಗ್ತಾಳೆ. ಇಂಥ ಮನೋಧರ್ಮವನ್ನು ಒಂದು ಕಾಲಕ್ಕೆ ಜೈನ ಧರ್ಮೀಯರು ಹಿಂದೂ ಧರ್ಮದ ವಿರುದ್ಧವಾಗಿ ಪ್ರಾರಂಭ ಮಾಡಿದಾಗ ನಮ್ಮ ಎಲ್ಲ ವೈದಿಕ ಪುರಾಣ ಕಥೆಗಳನ್ನು, ಅದು ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಅದನ್ನು ಅಪಭ್ರಂಶಗೊಳಿಸಿ ಬರೆದರು. ಅದು ಪಂಪನ ಗದಾಯುದ್ಧ ಅಥವಾ ರನ್ನನ ಗದಾಯುದ್ಧ, ಪಂಪ ಭಾರತ, ಇವುಗಳೆಲ್ಲವೂ ಕೂಡ ಅಂಥದೇ ಒಂದು ಕೆಲಸ. ಅದನ್ನೇ ಇವತ್ತು ಆಧುನಿಕರು ಓದಿರೋದು. ಅವರ ಪೂರ್ವ ಅಂದರೆ ನಮ್ಮ ನಿಜವಾದ ವೈದಿಕ ಪರಂಪರೆಯ ಮೂಲ ಪಾಠವನ್ನು ಅಥವಾ ನಿಜವಾಗಿ ಶೋಧಿಸಿದ ಪಾಠವನ್ನು ಓದಿಲ್ಲ. ಇದೆಲ್ಲ ಆದದ್ರಿಂದ ನಮಗೆ ದ್ರೌಪದಿ ಸೀತೆಯರ ಬಗ್ಗೆ ಕೆಟ್ಟ ಕಲ್ಪನೆ. ಸೀತೆಯನ್ನು ಒಂದು ಶೋಷಣೆಯ ಭಾಗ ಅಂತ ಹೇಳುವವರೆಲ್ಲ ತ್ಯಾಗ ಎಷ್ಟು ಬಲವಾದದ್ದು ಅನ್ನೋದನ್ನು ಮರೀತಾರೆ. ತ್ಯಾಗದ ಮೌಲ್ಯವೇ ಗೊತ್ತಿಲ್ಲದವರು ಸೀತೆಯನ್ನು ಶೋಷಣೆ ಮಾಡಲಾಗಿದೆ ಅಂತ ಹೇಳ್ತಾರೆ. ರಾಮಚಂದ್ರ ಸೀತೆಯನ್ನು ತನಗಿಂತ ಭಿನ್ನವಾಗಿ ನೋಡಿಲ್ಲ. ಇದೆಲ್ಲ ತುಂಬ ಸೂಕ್ಷ್ಮ ವಿಷಯ. ಈಗ ನಾವು ಯಾವಾಗ ನಮ್ಮ ಜೊತೆಗಿರುವವರನ್ನು ಸೇರಿಸಿಕೊಂಡೇ ಮಾತಾಡ್ತೇವೆ ಯಾವಾಗ ಅಂದರೆ ಅವರು ನನ್ನವರೇ ಅಂತ ಖಂಡಿತ ಖಾಚಿತ್ಯವಿದ್ದಾಗ. ಈಗ ಯುಧಿಷ್ಠಿರ ದ್ರೌಪದಿಯನ್ನು ಪಣಕ್ಕಿಡುವಾಗ ದ್ರೌಪದಿಯನ್ನು ಕೇಳಬೇಕಿತ್ತು ಅಂತ ದ್ರೌಪದಿಯು ಆ ಮಾತು ಹೇಳ್ತಾಳೆ. ದ್ರೌಪದಿಯನ್ನು ಯಾಕೆ ಕೇಳೋದಿಲ್ಲ ಅಂದರೆ, ಈಗ ನಾವು ನಮ್ಮ ಮಿತ್ರ ತುಂಬ ನಮಗೆ ಬೇಕಾದವನಿದ್ದರೆ ನಮ್ಮ ಯಾರೋ ಒಬ್ಬರು ನಮ್ಮ ಗುರುತಿನವ್ರು ಹೇಳ್ತಾರೆ, ನನಗಿವತ್ತು ಶಿವಮೊಗ್ಗಕ್ಕೆ ಹೋಗಬೇಕು, ಏನೂ ತೊಂದರೆ ಇಲ್ಲ, ನೇರ ವಿನಯ್ ಮನೆಗೆ ಹೋಗಿ ಅವನ ಹತ್ರ ಹೇಳಿ ನಾನು ಕಳಿಸಿದ್ದೇನೆ ಅಂತ. ಯಾವ ಆಧಾರ? ಕಾನ್ಫಿಡೆನ್ಸ್. ಯಾವ ಕಾನ್ಫಿಡೆನ್ಸ್? ಅವನು ನನ್ನ ಮಾತನ್ನು ತೆಗೆದು ಹಾಕುವುದಿಲ್ಲ. ಇದು ಯಾರ ಒಟ್ಟಿಗೆ ಹೇಳಕ್ಕೆ ಸಾಧ್ಯ? ನನಗೆ ಅತ್ಯಂತ ಖಾಸ ಇದ್ದವರ ಒಟ್ಟಿಗೆ ಮಾತ್ರ. ನಾವು ಹಾಗೆ ಹೇಳುವಾಗ ಒಂದು ತಿಳುವಳಿಕೆ ಬೇಕು, ನನ್ನ ಮಿತ್ರ ನನಗೆ ನನ್ನನ್ನು ಬಿಟ್ಟು ಇಲ್ಲ, ನನ್ನನ್ನು ಬಿಟ್ಟಿಲ್ಲದವನನ್ನು ಮಾತ್ರ ನಾನು ಅನುಮತಿ ಇಲ್ಲದೆ ಏನನ್ನೂ ಮಾತನಾಡುವುದು ಅವನ ಬಗ್ಗೆ. ನನ್ನನ್ನು ಬಿಟ್ಟಿಲ್ಲ ಇವಳು, ನಾನು ಅವಳು ಬೇರಲ್ಲ ಅನ್ನುವ ಮಾತು ಬಂದಾಗ ಮಾತ್ರ ಆ ಸ್ಥಿತಿ ಸಾಧ್ಯ. ಅಂಥದನ್ನೆಲ್ಲ ಸೀತೆಯ ತ್ಯಾಗದಲ್ಲಿ ರಾಮನನ್ನು ಬಿಟ್ಟು ಸೀತೆ ಇಲ್ಲ. ಮತ್ತೊಂದು ಬಹಳ ಸೂಕ್ಷ್ಮ ವಿಷಯ ಹೇಳಬೇಕು ಅಂದರೆ, ಜಗತ್ತಿನ ಅತ್ಯಂತ ದೊಡ್ಡ ಬಲಶಾಲಿ ಮತ್ತು ಇನ್ನಿಲ್ಲದಂತಹ ದೊಡ್ಡ ಜ್ಞಾನಿ ಹನುಮಂತ ತನ್ನ ಇಡೀ ಆ ಬಲವನ್ನು ಉಪಯೋಗಿಸಿದ್ದು ಒಂದು ತಾಯಿಯ ರಕ್ಷಣೆಗೆ. ಎಲ್ಲ ಗಂಡು ಸಂತಾನ ನೆನಪಿಟ್ಟುಕೊಳ್ಳಬೇಕು, ಯಾರೋ ಏನೋ ಸೀತೆ. ಆದರೆ ಆ ತಾಯಿಗಾಗಿ ಹನುಮಂತ ತನ್ನ ಜೀವವನ್ನು ಸಮರ್ಪಿಸಿದ, ಇಡೀ ಜೀವಿತಾವಧಿ ಒಂದು ಸೀತೆಯ ರಕ್ಷಣೆಗೆ. ಇವತ್ತು 6 ಪ್ಯಾಕ್ ಮಾಡಿಕೊಳ್ಳುವ ಗಂಡಸರು ನೇಹಾನ ಕೊಲೆ ಆಗುವಾಗ ಏನು ಮಾಡ್ತಿದ್ರು ಅಂತ ಕೇಳಿಕೊಳ್ಳಬೇಕು. ಅಷ್ಟು ಜನರ ಸಮ್ಮುಖದಲ್ಲಿ ಇರಿಯುವಾಗ ಒಬ್ಬ ಗಂಡಸು ಯಾಕೆ ಹೋಗಲಿಲ್ಲ? ಒಬ್ಬ ಹೆಣ್ಣು ಮಗಳು ಹೋಗಿ ಯಾಕೆ ಎದುರಿಗೆ ತಡೀಲಿಲ್ಲ? ನಿಜಕ್ಕೂ ಒಬ್ಬ ಹೆಣ್ಣು ಮಗಳು ಕೂಡ ಹೋಗಿ ತಡಿಬಹುದಿತ್ತು. ನಮ್ಮ ದೇಶದಲ್ಲಿ ನಮಗೆ ಯಾವ ದುಷ್ಟ ಪರಂಪರೆ ಬೆಳೀತಿದೆ ಅಂದರೆ, ಅದು ಕೊಲೆ ಇರಲಿ, ಅದೊಂದು ಅನ್ಯಾಯ ಇರಲಿ, ಅದು ಮೋಸ ಇರಲಿ, ಅದು ದಗ ಇರಲಿ, ಅದನ್ನು ನೋಡುವ ಒಂದು ಗುಣ ಮತ್ತು ನೋಡಿ ರಂಜಿಸಿಕೊಳ್ಳುವ ಗುಣ ಯಾಕೋ ಬೆಳೀತಿದೆ. ಅದಾಗಬಾರದು. ಆದರೆ ಸೀತೆಯ ಆ ದುಃಖಕ್ಕೆ ಯಾವನೋ ಒಬ್ಬ ಸ್ಪಂದಿಸಿದ ನೋಡಿ. ಗುಡ್ಡಗಾಡಿನಲ್ಲಿದ್ದಂತಹ ಹನುಮಂತ ಕಣ್ಣ ಮುಂದೆ ನೋಡಿದವನಲ್ಲ. ಸೀತೆ ಹೇಗಿದ್ದಾಳೆ ಗೊತ್ತಿಲ್ಲ. ರಾಮ ಅಚಾನಕ್ ಮಿತ್ರ ಹೇಳಿಕೊಂಡ ದುಃಖಕ್ಕೆ ಆದ ಅನ್ಯಾಯವನ್ನು ಗಮನಿಸಿ ನಾನು ನಿನ್ನ ಜೊತೆಗಿದ್ದೇನೆ ಅಂತ ನಿತ್ತನಲ್ಲ. ಈ ಸ್ಥೈರ್ಯ ಯಾಕೆ ಹೋಯಿತು ನಮ್ಮ ದೇಶದಲ್ಲಿ? ಯಾಕೆ ನಾವು ಇಷ್ಟು ನಿರ್ವೀರ್ಯರಾಗ್ತಿದ್ದೇವೆ? ಯಾಕೆ ಇಂಥ ನಪುಂಸಕತ್ವ ಅಂತ ಪ್ರಶ್ನಿಸಿಕೊಳ್ಳಬೇಕು, ಗಂಡಿರಲಿ ಹೆಣ್ಣಿರಲಿ. ನಾನು ಯಾವಾಗಲೂ ಹೇಳೋದು, ನನ್ನ ಮುಂದೆ ಒಂದು ಹೆಣ್ಣುಮಗಳನ್ನು ಯಾರಾದರೂ ರೇಪ್ ಮಾಡ್ತಿದ್ರೆ ನಾನು ಮೊದಲು ಹೋಗಿ ಅವಳ ಮುಂದೆ ನಿಂತ್ಕೊಂಡು ಅವಳನ್ನು ಹಿಂದಕ್ಕೆ ಹಾಕ್ತೇನೆ, ಬಾರಯ್ಯ ಮಾಡು ನನ್ನನ್ನು ರೇಪ್ ಅಂತೇನೆ ಅಂತ.
ಈ ಧೈರ್ಯ, ಈ ಅಂತಃಶಕ್ತಿ, ಈ ಧೀಶಕ್ತಿ ನಮಗೆ ಯಾವಾಗ ಬರ್ತದೆ ಅಂದರೆ ನನ್ನನ್ನು ನಾನು ತ್ಯಾಗ ಮಾಡಿಕೊಳ್ಳಲಿಕ್ಕೆ ಸಿದ್ಧ ಆದಾಗ. ಅದು ಸೀತೆಯ ಗುಣ. ಅವಳ ಜಗತ್ ಕಲ್ಯಾಣಕ್ಕಾಗಿ, ಒಬ್ಬ ರಾಕ್ಷಸ ವಧೆಗಾಗಿ ತಾನು ಸತ್ತರೂ ಚಿಂತೆ ಇಲ್ಲ, ತನ್ನ ಪಾತಿವ್ರತ್ಯ ಬಿಡೋದಿಲ್ಲ. ಹೋಗಬಹುದಿತ್ತಲ್ಲ, ರಾವಣ ಎಷ್ಟು ಆಪ್ಷನ್ ಕೊಟ್ಟಿದ್ದ. ಇಷ್ಟು ದಿವಸದೊಳಗೆ ಬಾ, ನಿನಗೆಲ್ಲ ವೈಭೋಗ, ಸಾಮ್ರಾಜ್ಯ ಪ್ರತಿಯೊಂದು ಕೊಡ್ತೇನೆ, ಹೋಗಬಹುದಿತ್ತಲ್ಲ. ಯಾವ ತ್ಯಾಗ ಅದು? ಯಾರಿಗಾಗಿ? ಇದನ್ನು ಮೂಲ ಶೋಧನೆ ಮಾಡದೆ ಯಾರನ್ನೂ ಕೂಡ ನಾವು ಕನಿಷ್ಠ ಮಾತನಾಡಬಾರ್ದು. ಅದು ಶೋಷಣೆ ಅಲ್ಲ, ಸ್ವಯಂ ಪ್ರೇರಿತ. ಅಂತಃಶಕ್ತಿಯಲ್ಲಿ ಅಂಥದ್ದೊಂದು ಧೀಶಕ್ತಿ ಇದ್ದರೆ, ನನ್ನ ಒಳಗಿರುವ, ನನ್ನ ಜೊತೆಗಿನ ನನ್ನ ಸಂಗಾತಿ ಅವನು ಮೌಲ್ಯದ ಜೊತೆಗಿದ್ದಾನೆ, ಅವನು ಧರ್ಮದ ಜೊತೆಗಿದ್ದಾನೆ, ಅವನು ನ್ಯಾಯದ ಜೊತೆಗಿದ್ದಾನೆ, ಅವನು ಸಾತ್ವಿಕ, ನಾನು ಅವನನ್ನು ಯಾವ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ, ಪ್ರಾಣ ಹೋದರೂ ಬಿಡೋದಿಲ್ಲ ಕಣಯ್ಯ ಅನ್ನೋದು ಒಂದು ಸ್ನೇಹ ಭಾವ ಒಂದು ಕಾಲಕ್ಕಿತ್ತು ಮಿತ್ರರಲ್ಲಿ. ಆ ಪ್ರಾಣ ಹೋದರೂ ಬಿಡೋದಿಲ್ಲ ಅನ್ನುವ ಆ ಅಂತರಂಗದ ಭಾವದಿಂದ ಮಾತ್ರ ಸೀತೆಯಂಥವರು ಹುಟ್ಟಲಿಕ್ಕೆ ಸಾಧ್ಯ, ಇನ್ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಸೀತೆ ಅನ್ನೋದು ಸಣ್ಣ ಕನಿಷ್ಠ ಭಾವದ ಶೋಷಣೆಯ ಮಟ್ಟಕ್ಕೆ ಖಂಡಿತ ಇಳಿಸಬೇಡಿ. ಅದು ಒತ್ತಾಯ ಅಲ್ಲ, ಅವನು ಕಂಪ್ಲೀಟ್ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ರಾವಣ, ನೀನೇ ಬಾ ಅಂತ. ಆ ಚಾಯ್ಸ್ ಎಲ್ಲ ಇತ್ತು, ಅವಳು ರಿಜೆಕ್ಟ್ ಮಾಡಿದ್ಲು. ಇಂತಹ ಸೂಕ್ಷ್ಮಗಳನ್ನೇ ಗಮನಿಸದೆ ನಾವು ಏನೇನೋ ಮಾತನಾಡಬಾರದು. ತಾರೆಯ ವಿಷಯಕ್ಕೆ ಬಂದರೆ, ತಾರೆ ವಾಲಿ ಗುಹೆಯಲ್ಲಿ ಸತ್ತಾಂತ ಭಾವಿಸಿ ಅದಕ್ಕೆ ಕಲ್ಲನ್ನು ಮುಚ್ಚಿ ಬಂದಂತಹ ಸುಗ್ರೀವ ಮುಂದೆ ರಾಜನಾದಾಗ ಸುಗ್ರೀವನ ಹೆಂಡತಿ ಆಗ್ತಾಳೆ ಅನ್ನುವ, ಅಥವಾ ಅವನು ಅವಳನ್ನು ಕರ್ಕೊಳ್ತಾನೆ ಅನ್ನೋ ಒಂದು ಭಾವವಿದೆ. ಈ ತಾರೆ ಯಾಕೆ ನೋಡಿ, ಒಂದೊಂದು ಕಾಲಕ್ಕೆ ಒಂದೊಂದು ಧರ್ಮ. ವಾಲಿ ಸುಗ್ರೀವರ ಕಾಲಕ್ಕೆ ಒಂದು ಧರ್ಮ ಪ್ರಚಲಿತವಾಗಿ ಇದ್ದದ್ದು ಏನು ಅಂದರೆ, ಅಣ್ಣನ ಹೆಂಡತಿ ಒಂದು ವೇಳೆ ಬದುಕಿದ್ದಾಗ ಅಣ್ಣ ಸತ್ತರೆ ಅಣ್ಣನ ತಮ್ಮ ಅಂದರೆ ಮೈದುನ ಅತ್ತಿಗೆಯನ್ನು ಮದುವೆ ಆಗಬಹುದು, ಅವಳಿಗೆ ರಕ್ಷಣೆಯ ರೂಪದಲ್ಲಿ ಇರಬಹುದು, ಅವಳನ್ನು ಸಲಹಬಹುದು ಅನ್ನುವುದು ಧರ್ಮ ಆ ಕಾಲಕ್ಕೆ. ಸುಗ್ರೀವ ಅಧರ್ಮ ಮಾಡಲಿಲ್ಲ. ಆದರೆ ತಮ್ಮನ ಹೆಂಡತಿಯನ್ನು ಅಣ್ಣ ಯಾವತ್ತೂ ಕೂಡ ಮದುವೆಯಾಗಲಿಕ್ಕಿಲ್ಲ, ಮಗಳ ಹಾಗೆ ನೋಡಿಕೊಳ್ಳಬೇಕು. ವಾಲಿ ತಪ್ಪಿದ, ಸುಗ್ರೀವನ ಹೆಂಡತಿಯನ್ನು ಅಪಹರಿಸಿದ. ಸುಗ್ರೀವ ಮಾಡಿದ್ದು ಧರ್ಮ, ವಾಲಿ ಮಾಡಿದ್ದು ಅಧರ್ಮ. ಮುಂದೆ ಅಧರ್ಮಕ್ಕೆ ಏನು ಫಲ ಆಯಿತು? ಇಂಥ ತಾರೆ ಮತ್ತೆ ವಾಲಿ ಬಂದು ತಾರೆಯನ್ನು ಕರ್ಕೊಂಡಾಗ ಯಾವ ಮಟ್ಟಕ್ಕೆ ತಾರೆ ವಾಲಿಯನನ್ನು ಗಂಡ ಅಂತ ತಿಳ್ಕೊಂಡು ಇದ್ದಳು ಅನ್ನೋದನ್ನು ಒಂದು ಸಂದರ್ಭ ಬರುತ್ತೆ, ಸುಗ್ರೀವನಿಂದ ಕರೆ ಬರುತ್ತೆ, ಯುದ್ಧಕ್ಕೆ ಬಾ ಅಂತ. ಇಡೀ ಯುದ್ಧಕ್ಕೆ ಸಿದ್ಧನಾದ ವಾಲಿಯನ್ನು ತಡೆದದ್ದು ತಾರೆ. ವಾಸ್ತವಿಕ ಹೋಗಬೇಡ, ಒಬ್ಬ ಇಷ್ಟು ಸೋತು ಇನ್ನಿಲ್ಲದಂತೆ ಧೂಳೀಪಟನಾದವನು ಮತ್ತೆ ನಿನ್ನನ್ನು ಯುದ್ಧಕ್ಕೆ ಕರೀತಾನೆ ಅಂದರೆ ಅವನಿಗೆ ಎಲ್ಲಿಂದಲೋ ಏನೋ ದೊಡ್ಡ ಬಲ ಬಂದಿರಬೇಕು, ನೀನು ಹೋಗಬೇಡ ಅಂತ. ಅಂದರೆ ಗಂಡನ ಕುರಿತು ಆ ಕಡೆ ಹೋಗಿ ಸುಗ್ರೀವನ ಜೊತೆಗಿದ್ದು ಬಂದವಳು ಈಗ ಮತ್ತೆ ಸುಗ್ರೀವನ ಹತ್ರ ಆಪತ್ತು ಇದೆ ಅಂತ ಗಂಡನನ್ನು ಕಾದವಳು, ಕೊನೆಯಲ್ಲಿ ವಾಲಿ ಸತ್ತ ಮೇಲೆ ಸತಿ ಹೋಗ್ತೇನೆ ಅಂತ ಸಿದ್ಧಳಾದವಳು, ಅಂಗದನನ್ನು ಸುಗ್ರೀವನ ಉಡಿಗೆ ಇಟ್ಟು ಇವ ನಿನ್ನ ಮಗ ನೋಡಿಕೋ ಅಂತ ಹೇಳಿದವಳು. ಅವಳ ಮಾತುಗಳನ್ನು, ಅವಳ ಅಪಲಾಪವನ್ನು ನೀವು ಕಣ್ಣಾರೆ ಕಂಡು ಕೇಳಿ ಓದಬೇಕು. ತಾರೆ ಎಂಥ ತಾಯಿ ಅಂತ ಅನಿಸಿಬಿಡತ್ತೆ. ಅಂಥ ಎಲ್ಲ ಕಾರಣ ಇರುವುದರಿಂದ ತಾರೆಯನ್ನು ಅವರು ಪಂಚ ಪತಿವ್ರತೆಯರಲ್ಲಿ ಹೇಳಿದರು. ಮಂಡೋದರಿ ಯಾಕೆ? ಎಂಥ ದುಷ್ಟನೊಟ್ಟಿಗಿದ್ದೂ ಕೂಡ ಒಂದು ದಿನವೂ ದುಷ್ಟತನ ಮಾಡದೇ ಇದ್ದರೆ ಒಳ್ಳೆಯವಳು ಅನ್ನದೇ ಇನ್ನೇನು ಅನ್ನೋದು? ಒಂದೇ ಒಂದು ದಿನ ಅವಳು ದುಷ್ಟ ಯೋಚನೆ ಮಾಡಲಿಲ್ಲ, ಪರ ಸ್ತ್ರೀಯರ ಬಗ್ಗೆ ಮಾಡಲಿಲ್ಲ, ಪರ ಪುರುಷರ ಬಗ್ಗೆ ಮಾಡಲಿಲ್ಲ. ಸದಾ ಎಚ್ಚರಿಸ್ತಿದ್ಲು ರಾವಣನನ್ನು, ಸರಿಯಲ್ಲ ಇದು ಸರಿಯಲ್ಲ ಅಂತ. ಇಷ್ಟು ಅಂದರೆ ಸಾಮಾನ್ಯ ಸಹವಾಸದಿಂದ ಕೆಟ್ಟವರಾಗ್ತೇವೆ ನಾವು. ಮನುಷ್ಯನ ಬಹಳ ದೊಡ್ಡ ದೋಷ ಅದು. ಹತ್ತಿರ ಯಾರಿದ್ದಾರೋ ಅವರ ಹಾಗೆ ಆಗಿಬಿಡ್ತೇವೆ. ಆದರೆ ಒಬ್ಬ ಹೆಣ್ಣು ಮಗಳು ಒಂದು ಸಾಮ್ರಾಜ್ಯದಲ್ಲಿದ್ದು ಒಬ್ಬ ರಾಜನ ಜೊತೆಗಿದ್ದು ರಾಜವೈಭವದ ಎಲ್ಲ ಸವಲತ್ತುಗಳನ್ನು ಅನುಭವಿಸಿಕೊಂಡಿದ್ದರೂ ಕೂಡ ರಾಜನ ಯಾವ ಗುಣನಡತೆಗಳನ್ನು, ಯಾವ ದೋಷಗಳನ್ನು, ಯಾವ ಸಂಗತಿಗಳನ್ನು ಕೂಡ ಕಣ್ಣಾರೆ ಅನುಭವಿಸ್ತಾ ಅದನ್ನು ಅಬ್ಸರ್ವ್ ಮಾಡಿ ಇದರಲ್ಲಿ ನನ್ನ ಪಾಲು ಇಷ್ಟೇ ಅಂತ ತನಗೊಂದು ಗೆರೆ ಇಟ್ಟುಕೊಂಡು ತಾನು ಕಾಯ್ಕೊಂಡ್ಲಲ್ಲ ತನ್ನ ಒಳಿತನ್ನು, ಅದು ಸಾಮಾನ್ಯ ವಿಷಯ ಅಲ್ಲ. ಹಾಗಾದರೆ ಎಲ್ಲ ಅಂಥವರೆಲ್ಲ ಇದ್ದು ಆಗಿ ಹೋದ ದೇಶ, ನಮ್ಮ ದೇಶ ಬಹಳ ದೊಡ್ಡ ದೊಡ್ಡವರೆಲ್ಲ ಆಗಿ ಹೋದ ದೇಶ ಅಂತ ನಾವು ಬೆನ್ನು ತಟ್ಟುಕೊಳ್ಳೋದ್ರಲ್ಲೇ ನಮ್ಮ ಪುರುಷಾರ್ಥ ಮುಗಿಬಾರ್ದು. ರಾಜಪರಂಪರೆಯನ್ನು ನೋಡಿದರೆ ಒಂದೇ ಒಂದು ಹೆಣ್ಣುಮಕ್ಕಳಿಲ್ಲ. ವೇದಕಾಲದಿಂದ ನಾವು ಋಷಿಮುನಿಗಳ ಪುರಾಣ ಕಾಲದ ಜೊತೆಗೆ ಬಂದು ವೇದವ್ಯಾಸರು ಬರೆಯುವಂತಹ ರಾಜರ ಇತಿಹಾಸದ ಚರಿತ್ರೆಯನ್ನು ಓದಿದರೆ ಎಲ್ಲರೂ ಪುರುಷ ರಾಜರು, ಒಂದೇ ಒಂದು ಹೆಣ್ಣಿಲ್ಲ. ಆಶ್ಚರ್ಯಕಾರಕವಾಗಿ ಅಪ್ಪ ಒಂದು ಉಲ್ಲೇಖ ಮಾಡ್ತಾರೆ, ಒಂದೇ ಒಂದು ಹೆಣ್ಣು. ಏನು ಅಂದರೆ ಅಪ್ಪ ಹೇಳ್ತಾರೆ, ದ್ವಾಪರದವರೆಗೂ ಕೂಡ ಹೆಣ್ಣನ್ನು ಸ್ತ್ರೀಯನ್ನು ರಾಣಿಯಾಗಿ ಕೂಡಿಸಿದ ಇತಿಹಾಸ ಇಲ್ಲ ಅಂತ.
ಆದರೆ ಅದನ್ನು ಪ್ರಥಮ ಬಾರಿ ಮಾಡಿದ್ದು ಯಾರು ಅಂತ ಕೇಳಿದಾಗ ಅಪ್ಪ ಕೊಡುವ ಉಲ್ಲೇಖ ಕಾಶ್ಮೀರ ರಾಜ ಸತ್ತ ಬಳಿಕ ಕಾಶ್ಮೀರ ರಾಜನ ಜಾಗದಲ್ಲಿ ಯಶೋಮತಿ ಅನ್ನುವ ಹೆಣ್ಣು ಮಗಳನ್ನ ರಾಣಿಯಾಗಿ ಕೂಡಿಸಿ ಪ್ರಥಮ ಬಾರಿಗೆ ಒಂದು ಹೊಸ ಇತಿಹಾಸವನ್ನು ಕೃಷ್ಣ ಬರೆದ ಅಂತ. ಇದು ಶ್ರೀಕೃಷ್ಣ ಮಾಡಿದ ಪ್ರಥಮ ಸ್ತ್ರೀಯ ರಾಜಕೀಯ ಎಂಟ್ರಿ. ಅಲ್ಲಿವರೆಗೆ ರಾಜಕೀಯ ಎಂಟ್ರಿ ಹೆಣ್ಮಕ್ಳಿಗೆ ಇರಲಿಲ್ಲ ಅಂತ ಬರೀತಾರೆ. ವೇದವ್ಯಾಸರು ಬರೆಯುವ ಇತಿಹಾಸದ ಚರಿತ್ರೆಯನ್ನು ಓದಿದ್ರು ಕೂಡ ನಿಮಗೆ ಪುರುಷರದ್ದೇ ಪಟ್ಟಿ ಸಿಗುತ್ತೆ. ವಂಶವೃಕ್ಷಗಳು ನೀವು ಎಲ್ಲಿಂದ ಬೇಕಾದ್ರೆ ತಗೊಳ್ಳಿ, ಯದುವಂಶ ತಗೊಳ್ಳಿ, ಈ ಕಡೆ ಚಂದ್ರವಂಶ, ಸೂರ್ಯವಂಶ, ಅವರು ಬರೆಯುವ ಇತಿಹಾಸದ ಪಟ್ಟಿ ನೂರಾರು ಹೆಸರುಗಳು, ಸಾವಿರಾರು ಹೆಸರುಗಳು ನಿಮಗೆ ಸಿಗ್ತವೆ. ಒಂದೇ ಒಂದು ಹೆಣ್ಣು ಹೆಸರಿಲ್ಲ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್, ತನ್ನ ಹೆಂಡತಿಯನ್ನು ಗರುಡನಲ್ಲಿ ಕುಳ್ಳಿರಿಸಿಕೊಂಡು ಭೌಮಾಸುರನನ್ನು, ನರಕಾಸುರನನ್ನು ವಧೆ ಮಾಡಿದ್ದು ಶ್ರೀಕೃಷ್ಣನೇ ಪ್ರಥಮ. ಹೆಂಡತಿಯನ್ನು ಜೊತೆಗೆ ಕೂಡಿಸಿಕೊಂಡು ಯುದ್ಧ ಮಾಡಿದ ಪರಂಪರೆಯನ್ನು ಕೂಡ ಮೊದಲಿಗೆ ಕೊಟ್ಟವನು ಶ್ರೀಕೃಷ್ಣ. ಆ ಪರಂಪರೆಯನ್ನು ಇಂಟ್ರೊಡ್ಯೂಸ್ ಮಾಡಿದ. ಎಷ್ಟು ಬೆಳೆಸಿದ್ರು ಅಂತ ಕೇಳಿದರೆ ನಮಗೆ ಒಂಚೂರು ನೆನಪಾಗೋದು ಅಹಲ್ಯಾಬಾಯಿ ಹೋಳ್ಕರ್ ಬಂದಿದ್ದಾಳೆ. ಮತ್ತೆ ನೆನಪು ಮಾಡಿದರೆ ಅವಳು ನೋಡಿ ಕಾಶಿಗೆ ಬಂದಿದ್ದಾಳೆ. ಅಲ್ಲಿಯೇ ಬಂದಳು. ಎಂಥವಳು? ತನ್ನ ಗಂಡನನ್ನು ಕಳ್ಕೊಂಡಾಗ ಸತಿ ಸಹಗಮನ ಮಾಡಲಿಕ್ಕೆ ಹೊರಟವಳು. ಸ್ವ ಇಚ್ಛೆಯಿಂದ, ಒತ್ತಾಯದಿಂದ ಅಲ್ಲ. ಸತಿ ಸಹಗಮನ ಒಂದು ಕಾಲಕ್ಕೆ ಸ್ವ ಇಚ್ಛೆಯಿಂದ ಮಾಡ್ತಿದ್ರು. ಒತ್ತಾಯದಿಂದ ನೀನಾಗಬೇಕು ಅಂತ ಹೇಳುವ ಪದ್ಧತಿ ಇರಲಿಲ್ಲ. ಅದು ಪ್ರಾರಂಭ ಆದದ್ದು ಮಾದ್ರೆಯಿಂದ ನಿಮಗೆ ಗೊತ್ತು. ಪಾಂಡು ತನ್ನ ಕಾರಣವಾಗಿ, ತನ್ನ ಆಕರ್ಷಣೆಯಿಂದ ಸತ್ತ. ಅವನು ನನ್ನ ಆಕರ್ಷಣೆಯಿಂದ ಸತ್ತದ್ರಿಂದ ಅವನ ಸಾವಿಗೆ ನಾನು ಕಾರಣಳು, ನಾನು ಬದುಕಬಾರದು ಅಂತ ಅಲ್ಲಿ ಪ್ರಾರಂಭ ಆದದ್ದು. ಅಲ್ಲಿವರೆಗೆ ಇರಲಿಲ್ಲ ಸತಿ ಸಹಗಮನ ಪದ್ಧತಿ. ಅದು ಸರಿಯೋ ತಪ್ಪು ಬೇರೆ, ಶುರುವಾದದ್ದಕ್ಕೆ ಇತಿಹಾಸ ಹೇಳೋದು ನಾನು. ಮುಕ್ತಾಯ ಆದದ್ದು ಕೂಡ ಅಂಥದ್ದೇ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ. ನಮಗಿನ್ನು ಬೇಕಾಗಿಲ್ಲ ಅಂದಾಗ ಅದು ಕಾಲಧರ್ಮ ಬಿಟ್ಟು ಕೊಟ್ಟಿತ್ತು. ಹಾಗೆ ಒಂದು ಸಹಧರ್ಮಿಣಿ, ನಾನು ಸಹಗಮನ ಮಾಡ್ತೇನೆ ಅಂತ ಹೊರಟವಳು ಅಂಥ ಅಹಲ್ಯಾಬಾಯಿ ಹೋಳ್ಕರನ್ನು ಸ್ವತಃ ತಡೆದದ್ದು ಮಾವ. ವಯೋವೃದ್ಧರು ನಾವು, ಆಸರೆಗೆ ಮಗ ಸತ್ತು ಹೋದ, ಸೊಸೆಯಾಗಿ ನೀನಾದರೂ ನಿಂತು ಕಾಪಾಡಬೇಡುವ ಅಂದರೆ 30 ವರ್ಷ ಆಳ್ತಾಳೆ. ಕಾಶಿ ವಿಶ್ವನಾಥನನ್ನು ರಕ್ಷಣೆ ಮಾಡಿದವಳು ಅವಳು ಅನ್ನುವವರೆಗೆ ಅವಳ ಬಗ್ಗೆ ಇತಿಹಾಸ ಹೇಳುತ್ತೆ. ಅವಳೊಬ್ಬಳೇ ಅಲ್ಲ ಅನ್ನೋದಕ್ಕೆ ನಮ್ಮಲ್ಲೇ ಒಬ್ಬಳು ಕಿತ್ತೂರ ರಾಣಿ ಚೆನ್ನಮ್ಮನನ್ನು ಹೆಸರಿಸ್ತೇವೆ. ಇತಿಹಾಸದಲ್ಲಿ ಸಾಮಾನ್ಯ ಹೆಸರಲ್ಲ ಅಂತ ಅವಳನ್ನು ಕೊಂಡಾಡ್ತೇವೆ. ಮತ್ತೆ ರಾಜಕೀಯವಾಗಿ ಕಿತ್ತೂರ ರಾಣಿ ಚೆನ್ನಮ್ಮನು ಮಾಡಿದ್ದೇನು ಬಹಳ ದೊಡ್ಡ ಕೆಲಸ. ಅಂಥ ಬ್ರಿಟಿಷರನ್ನು ಅವಳು ಮಾಡಿದ ಒಂದು ತಂತ್ರಗಾರಿಕೆಯಿಂದ ಹೇಗೆ ಸೋಲಿಸಿದಳಲ್ಲ. ಆದರೆ ದುರದೃಷ್ಟವಶಾತ್ ಇವತ್ತಿಗೂ ಕೂಡ ನಮ್ಮ ದೇಶ ಯಾವ ದೌರ್ಬಲ್ಯದಿಂದ ಬಳಲ್ತಿದೆಯೋ ಅದೇ ದೌರ್ಬಲ್ಯ ಪಾಪ ಕಿತ್ತೂರ ರಾಣಿ ಚೆನ್ನಮ್ಮನನ್ನು ಕೂಡ ಸೋಲಿಸಿತು. ಒಳಗಿದ್ದವನೇ ಮೋಸ ಮಾಡಿದ ಕಿತ್ತೂರ ರಾಣಿ ಚೆನ್ನಮ್ಮನಿಗೆ. ಒಳಗಿದ್ದವನೇ ಬೆನ್ನಿಗೆ ಇರಿದ ಅವನು ಬ್ರಿಟಿಷರೊಟ್ಟಿಗೆ ಸೇರಿ ಇವಳನ್ನು ವಶ ಮಾಡಿಸಿಕೊಟ್ಟ. ಇದು ನಮ್ಮ ದೇಶ ಇವತ್ತು ಸೋಲಿಕ್ಕೆ ಇರುವ ಕಾರಣ ಕೂಡ. ನಮ್ಮ ದೇಶದಲ್ಲಿ ಹೊರಗಿನ ಶತ್ರುಗಳು ಬೇಕಾಗಿಲ್ಲ ನಮಗೆ. ನಮ್ಮ ದೇಶವನ್ನು ಒಳಗಿಂದಲೇ ಸೋಲಿಸುವ, ಒಳಗಿಂದಲೇ ಶತ್ರುಗಳಾಗಿ ನಮ್ಮನ್ನು ಬೇರೆಯವರಿಗೆ ಪಿತೂರಿ ಮಾಡಿ ನಮ್ಮನ್ನು ಮಾರಿಕೊಳ್ಳುವ ಜನರಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಾವು ಕಾಸ್ಮಿಕ್ಕಿಗೆ ಬಿಡಬೇಕು. ನಾನು ಎಷ್ಟೋ ಸಾರಿ ಅಂದ್ಕೊಳ್ತೇನೆ, ಆ ಕಾಸ್ಮಿಕ್ಕಿಗೆ ಗೊತ್ತಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಯಾಕೆ ಅದು ಒಳ್ಳೆಯದನ್ನು ರಕ್ಷಿಸಿ ಕೆಟ್ಟದ್ದನ್ನು ಹಾಳು ಮಾಡ್ತದಾದರೆ ನಮ್ಮ ಮುಂದೆ ಈ ಕೆಟ್ಟವರಿಗೆ ಯಾಕೆ ಶಿಕ್ಷೆ ಆಗುವುದಿಲ್ಲ ಅಂತ ಬಹಳ ಬಾರಿ ನಾನು ಆಲ್ಪರಿತೇನೆ. ಬಹುಶಃ ನಾವು ಮಾಡಬೇಕಾದ ಬಹಳ ದೊಡ್ಡ ಕೆಲಸ ಅದು. ಭಗವಂತನಲ್ಲಿ ಆಲ್ಪರಿದು ಕೇಳುವುದು. ಸತ್ಯ ನಿನಗೆ ಗೊತ್ತು, ನ್ಯಾಯ ನಿನಗೆ ಗೊತ್ತು, ಧರ್ಮ ನಿನಗೆ ಗೊತ್ತು. ಇಷ್ಟು ಮೋಸವನ್ನು ಕಣ್ಣಾರೆ ಕಂಡು ಯಾಕೆ ಕೂತಿದ್ದಿ? ಒಂದು ರಕ್ತ ಕ್ರಾಂತಿಯಿಂದಲೋ ಯುದ್ಧದಿಂದಲೋ ನಾವು ಉದ್ಧಾರ ಆಗೋದಿಲ್ಲ. ಎಲ್ಲಿಗೆ ಮುಟ್ಟುತ್ತೆ ಅದು? ಯಾವತ್ತು ಮುಗಿಯೋದು ಹೇಳಿ? ಮುಗಿಯೋದೇ ಇಲ್ಲ. ಯುದ್ಧಗಳು ನೋಡಿ ನಮ್ಮ ಕಣ್ಮುಂದೆ ಇತಿಹಾಸ. ಈಗ ಬಹಳ ಹಳೆಯದ್ದು ಬೇಡ, ಶುರುವಾದ ಯುದ್ಧ ಇನ್ನೂ ಮುಗೀತಾ ಇಲ್ಲ ಅನ್ನುವ ಹಾಗೆ 2 ಯುದ್ಧಗಳು ಶುರುವಾದದ್ದು ಇನ್ನೂ ಮುಗುದಿಲ್ಲ. ಯುದ್ಧ ಮುಗಿಯೋದಿಲ್ಲ. ಭಗವಂತ ಮಾತ್ರ ಮುಕ್ತಾಯ ಹೇಳಬಲ್ಲವ. ಈ ಭಗವಂತನನ್ನು ಪ್ರಾರ್ಥಿಸಿದರೆ ಅದು ಅಲ್ಟಿಮೇಟ್ ಸತ್ಯ. ಅದು ಭಗವಂತ ಅನ್ನುವವ ತಾಯಿ. ಅವನಿಗೆ ಗೊತ್ತು ಇಡೀ ಜಗತ್ತು ನನ್ನ ಮಕ್ಕಳು ಅಂತ ರಕ್ಷಿಸಬೇಕು ಅನ್ನೋದು. ಅವನಿಗಿರುವ ತಾಯಿತನ ಇನ್ಯಾರಿಗೂ ಇಲ್ಲ. ಅಂಥ ಸ್ಥಿತಿಯಲ್ಲಿ ನೋಡಿ ನಮಗೆ ಕಿತ್ತೂರು ಚೆನ್ನಮ್ಮನನ್ನು ನಾವು ಕಳ್ಕೊಂಡದ್ದು ನಮ್ಮ ಒಳಗಿನ ದ್ರೋಹ, ನಮ್ಮ ಒಳಗಿನ ಮೋಸ. ಇನ್ನೊಂದು ಮುಖ ನಾನು ನಿಮಗೆ ಈಗ ಹೇಳಿದ್ದು, ಒಂದು ಕಡೆ ಋಷಿಮುನಿಗಳ ಪರಂಪರೆ, ಒಂದು ಕಡೆ ರಾಜ ಪರಂಪರೆಯ ಉದಾಹರಣೆಗಳು, ಒಂದು ಕಡೆ ಪುರಾಣ ಪುರುಷರ ಜೊತೆಗೆ ಪುರಾಣ ಪತ್ನಿಯರ ಕಥೆ. ಬಹಳ ಸಾಮಾಜಿಕವಾಗಿ ನಾವು ಕಂಡಂತಹ ಅಧ್ಯಾತ್ಮ ಲೋಕದ ಕ್ರಾಂತಿ ಮಾಡಿದ್ರೇನೋ ಅನ್ನಿಸುವಂತಹ ಅಕ್ಕ ಮಹಾದೇವಿ, ಆಂಡಾಳ್, ಇವರನ್ನೆಲ್ಲ ಹೇಗೆ ಮರೀತೀರಿ? ಮೀರಾಬಾಯಿ ಕೂಡ ಹಾಗೆ ಗಂಡನನ್ನು ಕಳ್ಕೊಂಡು ಮನೆಯಲ್ಲಿ ಬಹಳ ಅತ್ತೆ ಮಾವನಿಂದ ಪ್ರಚೋದಿತಳಾಗಿ ಓದಿಸಿಕೊಂಡು ಅವರಿಂದ ಸಂಕಷ್ಟಗಳನ್ನು ಅನುಭವಿಸಿ ಹಿಂಸೆ ತಾಳಲಾರದೇ ಇದ್ದರೂ ಕೂಡ ಗಟ್ಟಿಯಾಗಿ ಕೃಷ್ಣನ ಜೊತೆಗೆ ನಿಂತವಳು. ಅಂತಿಂಥ ಭಕ್ತಿ ಅಲ್ಲ, ಶ್ರೀಕೃಷ್ಣನನ್ನು ಸಲಹುತ್ತಾನೆ, ಶ್ರೀಕೃಷ್ಣನಲ್ಲದೆ ಇನ್ಯಾರಿಗೂ ನಾನು ಅರ್ಪಿಸಿಕೊಳ್ಳುವುದಿಲ್ಲ ಅನ್ನುವಂತಹ ರಾಧಾಭಾವ.
ರಾಧೆಯಂತೆ ನಾವು ಯಾರೇ ಅರ್ಪಿಸಿಕೊಂಡ್ರೂ ಕೃಷ್ಣ ರಕ್ಷಿಸಿಯೇ ರಕ್ಷಿಸ್ತಾನೆ ಅನ್ನೋದಕ್ಕೆ ಮೀರಾಬಾಯಿ ಉದಾಹರಣೆ. ಅಕ್ಕ ಮಹಾದೇವಿ ಅಂತೂ ನಿಮಗೆ ಗೊತ್ತು, ರಾಜ ಸಾಮ್ರಾಜ್ಯ ಇತ್ತು, ಬೇಕಾದಷ್ಟು ವೈಭೋಗ ಇತ್ತು, ಸಂಪತ್ತಿತ್ತು. ಅದೆಲ್ಲವನ್ನು ಬಿಟ್ಟು ಭಿಕ್ಷೆ ಮಾಡೋದು ಒಳ್ಳೆಯದು ಅಂತ ಅನ್ನುವ ಹಾಗೆ ಬಂದಳಲ್ಲ, ಅದು ಅಧ್ಯಾತ್ಮ ಪರಂಪರೆಯ ಪರಮ ಸಾಹಸದ ಕಥೆ. ಒಬ್ಬ ಬೆತ್ತಲು ಬಂದು ಬಿಡುವುದು ಬಟ್ಟೆಗಿಟ್ಟೆ ಬಿಟ್ಟು. ಅಂತಿಂಥ ಕಥೆಯಲ್ಲ ಅಕ್ಕ ಮಹಾದೇವಿ. ಇನ್ನು ಆಂಡಾಳು ನಿಮಗೆ ಗೊತ್ತಿರಲಿಕ್ಕೆ ಸಾಕು, ತನ್ನ ದೇವರಿಗೆ ನಿತ್ಯ ಪುಷ್ಪದ ಹಾರ ಮಾಡುವಂಥ ಅಪ್ಪ ಕೊಡ್ತಿದ್ದ. ಪುಷ್ಪದ ಹಾರ ಹೆಣೆಯುವುದು ಈ ಹೆಣ್ಣಿನ ಮಗಳ ಕೆಲಸ. ಹಾರವನ್ನು ಹೋಗಿ ಹಾಕುವವನು ಅಪ್ಪನೇ. ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಹಾಕುವ ಹಕ್ಕು ಇವಳಿಗಿಲ್ಲ. ನಮಗೆ ಯಾವಾಗಲೂ ಅನ್ನಿಸೋದು, ನನಗಾದರೂ ವೈಯಕ್ತಿಕವಾಗಿ ಚಿಕ್ಕಂದಿನಿಂದ ರಾಯರಿಗೆ ನಾನು ಹೇಳ್ತಿದ್ದೆ, ಯಾರೋ ಪೂಜೆ ಮಾಡ್ತಾರೆ, ಯಾರೋ ನಿನ್ನನ್ನು ಮುಟ್ಟಿಸ್ತಾರೆ, ನಿನಗೆ ಅಲಂಕಾರ ಮಾಡ್ತಾರೆ, ನಿನ್ನನ್ನು ಪೂಜಿಸಿದ ಭವ್ಯ ಒಂದು ಅಂತ್ಯವಾಗಿ ಅದಕ್ಕೆ ಆರತಿ ಮಾಡ್ತಾರೆ. ನಾನು ಹೊರಗೆ ನಿಂತು ಗಂಟೆ ಬಡಿಯುವುದು ಮಾತ್ರ ನನ್ನ ಕೆಲಸವಾ? ನನಗೆ ಪೂಜೆ ಮಾಡುವ ಸುಖವೋ ಆನಂದವೋ ಇಲ್ಲವೇ ಇಲ್ಲವ ತಾಂದೆ ಅಂತ ರಾಯರನ್ನು ಕೇಳ್ತಿದ್ದೆ. ಆಂಡಾಳಿಗೆ ಅಂಥ ಪ್ರಶ್ನೆ ಇತ್ತು ಕಾಣ್ತದೆ. ನಾನು ಅವನನ್ನು ನನ್ನ ಹೂ ಹೆಣೆದು ಕೊಟ್ಟು ಆ ಹೂವಿನ ಹಾರ ಹಾಕುವ ಸುಖ ಇಲ್ವಾ ಅಂತ ಇದ್ದಿರಬೇಕು ಆ ಮಗುವಿಗೆ. 18ರ ಒಳಗಿನ, ಬಹಳ 8 ವರ್ಷ ಅಂತ ಕೆಲವರು ಅಂತಾರೆ, 18 ಅಂತಾರೆ, ಸಣ್ಣ ಪ್ರಾಯದ ಮಗು. ನಿತ್ಯ ಏನು ಮಾಡ್ತಿತ್ತಂತೆ ಆ ಮಗು, ಆ ಹಾರವನ್ನು ಅಪ್ಪನಿಗೆ ನಾಳೆ ಹೆಣೆದು ಕೊಡಬೇಕು, ಅಪ್ಪ ಬಂದು ತೆಗೆದುಕೊಂಡು ಹೋಗೋ ಮೊದಲು ತಾನು ಹಾಕ್ಕೊಳ್ತಿತ್ತಂತೆ. ಹಾಕ್ಕೊಂಡು ಕೃಷ್ಣ ಹೇಗೆ ಕಾಣ್ಬೋದು ನಾನು ಹಾಕಿದ ಹಾರದಲ್ಲಿ ಅಂತ ತನ್ನಲ್ಲಿ ಕೃಷ್ಣನನ್ನು ನೋಡ್ತಿತ್ತಂತೆ ಹಾಕ್ಕೊಂಡು. ಓಹೋ, ಕೃಷ್ಣ ಚಂದ ಕಾಣ್ತಾನೆ, ಹೀಗೆ ಕೊಡ್ತಿತ್ತು. ಒಂದು ದಿನ ಹೂವಿನ ಹಾರದಲ್ಲಿ ಆ ಮಗುವಿನ ಕೂದಲು ಬಂತು. ಗಮನಿಸಿದ್ದಿಲ್ಲ ಅಪ್ಪ, ಇಷ್ಟರವರೆಗೆ ಗೊತ್ತಿಲ್ಲ. ಅಪ್ಪನಿಗೆ ಗೊತ್ತಾಯಿತು, ಇದೇನೋ ಹೂವಿನ ಹಾರದಲ್ಲಿ ಕೂದಲು ಬಂದಿದೆ ಅಂದರೆ ಮಗಳನ್ನು ಕೇಳಬೇಕು ಅಂತ ವಾಪಸ್ ಬಂದ. ಏನೋ ಇದರಲ್ಲಿ ಹೂವಿನ ಹಾರದಲ್ಲಿ ಕೂದಲು ಯಾಕಿದೆ? ಹೇಳಿ ಹೇಳಿ ಕೃಷ್ಣ ಭಕ್ತೆ. ಸತ್ಯವನ್ನು ನುಡಿಯುವುದು ಕೃಷ್ಣ ಪರಂಪರೆ. ಯಾವ ಸತ್ಯ ಕೃಷ್ಣ ನುಡಿದಿದ್ದಾನೆ ಅಂತ ನೀವು ಕೇಳಿದರೆ, ಸತ್ಯ ಮತ್ತು ಧರ್ಮದ ವ್ಯಾಖ್ಯಾನವನ್ನು ಕೃಷ್ಣ ಹೇಳುವುದನ್ನು ನೋಡಿ, ಆ ಬಳಿಕ ಮಾತಾಡೋಣ. ಕೃಷ್ಣ ಹೇಳ್ತಾನೆ, ಸತ್ಯ ಅನ್ನುವುದು ಸಂದರ್ಭಕ್ಕೆ ಅನುಗುಣವಾಗಿ ಬದುಕಿಸುವ ಒಂದು ತತ್ವ, ಅಂತಿಂಥದ್ದಲ್ಲ. ಆದ್ದರಿಂದ ಈ ಮಗು ಹೇಳುತ್ತೆ ತಕ್ಷಣ, ಅಪ್ಪ ಕೃಷ್ಣನನ್ನು ನೋಡಬೇಕು, ಹೂವಿನ ಹಾರ ಹಾಕಿ ಅಂತ ಅನ್ನಿಸ್ತಿತ್ತು, ನನಗೆ ಆ ಸೌಕರ್ಯಗಳಿಲ್ಲ, ನಾನೇ ಹಾಕ್ಕೊಂಡು ನೋಡ್ತಿದ್ದೆ, ಕ್ಷಮಿಸು. ಅಪ್ಪ ಶಿಕ್ಷಿಸಿದ. ಈ ಹಾರ ಇನ್ನು ಮೇಲೆ ದೇವರಿಗೆ ಕೊಡುವುದಿಲ್ಲ ಅಂದ. ರಾತ್ರಿ ಕನಸು ಬಿತ್ತು ತಂದೆಗೆ, ನನಗೆ ಅವಳೇ ಹೆಣೆದ ಪುಷ್ಪದ ಹಾರ ಬೇಕು, ಯಾಕೆ ತರಲಿಲ್ಲ? ನನಗೆ ಅವಳು ಹೆಣೆದ ಪುಷ್ಪದ ಹಾರ ತಂದು ಕೊಡುವವರೆಗೆ ನಾನು ನಿನ್ನ ಪೂಜೆ ಸ್ವೀಕರಿಸುವುದಿಲ್ಲ. ತಂದೆ ಎಚ್ಚರ ಆದವನಿಗೆ ಗಾಬರಿಯಾಯಿತು. ಬಂದ, ನನಗೆ ಹೀಗೆ ಕನಸು ಬಿದ್ದಿದೆ ಮಗು, ನೀನೇ ಪುಷ್ಪ ಹೆಣೆದು ಕೊಡು, ನಾನು ಹಾರ ಮಾಡಿ ದೇವರ ಬಳಿಗೆ ಒಯ್ತೇನೆ. ಮಗುವಿಗೆ ಗೊತ್ತಾಗಿ ಬಿಡ್ತು, ನನ್ನ ಪೂಜೆ ಕೃಷ್ಣನಿಗೆ ಮುಟ್ಟಿದೆ, ನನ್ನ ಪೂಜೆಯನ್ನು ಕೃಷ್ಣ ಅನುಭವಿಸಿದ್ದಾನೆ, ನನ್ನ ಪೂಜೆಯನ್ನು ಪ್ರೀತಿಯಿಂದ ಸ್ವೀಕರಿಸಿ ಹೇಳ್ತಿದ್ದಾನೆ, ನೀನೇ ನನಗೆ ಹೂವಿನ ಹಾರ ಹೆಣೆದು ಕೊಡು ಅಂತ. ನಾನಿನ್ನು ಕಾಯಲಿಕ್ಕಿಲ್ಲ ಅಂತ ಓಡಿತು. ಬೆನ್ನು ಹತ್ತಿದ ಅಪ್ಪ ಮಗುವಿನ ರಭಸಕ್ಕೆ ಬೆನ್ನು ಹತ್ತಲಿಕ್ಕಾಗದೆ ಓಡ್ತಾ ಓಡ್ತಾ ಮಗು ದೇವರ ಗರ್ಭಗುಡಿಯ ಒಳಗೆ ಹೋಗಿ ಭಗವಂತನನ್ನು ಗಾಢವಾಗಿ ಬಿಗಿದಪ್ಪಿ, ಇನ್ನೇನು ಮಗು ಅಪ್ಪ ನೋಡ್ತಿದ್ದಾನೆ, ದೇವರನ್ನು ನೋಡ್ತಿದೆ, ಅದು ಅಪ್ಪಿಕೊಳ್ತಿದೆ ಅಂತ ಮಗು ಇಲ್ಲವಾಯಿತು ಅಂತ ಕಥೆ. ಐಕ್ಯವಾಗಿರಬೇಕು ಅಂಥ ಆಂಡಾಳ. ಎಲ್ಲ ಧರ್ಮ ಪರಂಪರೆಯ ಎಂಥೆಂಥ ತಾಯಂದರು. ಯಾವ ಮಹಿಳೆ ಇಂಥ ಕಲ್ಪನೆಯನ್ನು ಕೂಡ ಮಾಡಲಿಕ್ಕಾಗದ ಜೀವನವನ್ನು ನಡೆಸಿದವರ ಸಂಸ್ಕೃತಿ ನಮ್ಮ ರಕ್ತದಲ್ಲಿ ನಮಗೆ ಗೊತ್ತಿಲ್ಲದೆ ಹರಿಯುತ್ತದೆ, ನೆನಪಿಟ್ಟುಕೊಳ್ಳಿ. ನಾನು ಇದನ್ನು ಹೇಳುವಾಗ ಒಂದು ಉದಾಹರಣೆ ನನಗೆ ಅನಿಸೋದು, ನನಗೆ ರಾಮಚಂದ್ರನ ಅಯೋಧ್ಯೆಯ ದೇವಸ್ಥಾನದ ಜೊತೆಗೆ ಯಾವ ಕನೆಕ್ಷನ್ನು ಇಲ್ಲ. ನನ್ನ ಈ ದೇಹದಲ್ಲಿ ಅನೇಕರು RSS ಕಾರ್ಯಕರ್ತರು, ಅನೇಕ ರಾಮಭಕ್ತರು ಅದಕ್ಕಾಗಿ ಅತ್ತಿದ್ದಾರೆ, ಕೂಗಿದ್ದಾರೆ, ಹೊಡೆದಾಡಿದ್ದಾರೆ, ಹೋಗಿದ್ದಾರೆ, ಅಲ್ಲಿ ಹೋಗಿ ಪ್ರಾಣ ತೆಯ್ಯಲಿಕ್ಕೂ ಸಿದ್ಧರಾಗಿದ್ದಾರೆ. ನಾನಂಥದ್ದೇನು ಮಾಡಿಲ್ಲ. ನನಗೆ ಇವತ್ತಿಗೂ ಕೂಡ ರಾಮ ಅಯೋಧ್ಯೆಯಲ್ಲಿ ಯಾಕೆ ಪ್ರತಿಷ್ಠಿತನಾಗಬೇಕು ಅಂತ ಕೇಳಿದರೆ, ನನ್ನ ವೈಯಕ್ತಿಕ, ನನ್ನ ಇತಿಹಾಸ ಪ್ರಜ್ಞೆಯಿಂದ ಬೌದ್ಧಿಕವಾಗಿ ಹೇಳ್ಬೋದು, ನನ್ನ ಈಗಿನ ಈ 50 ವರ್ಷದ ಈ ನಡೆಯಲ್ಲಿ ಗೊತ್ತಿಲ್ಲ ನನಗೆ ಯಾಕೆ ಅಂತ ಕೇಳಿದರೆ, ನಾನೇನು ಕನೆಕ್ಟೆಡ್ ಅಲ್ಲ. ಆದರೆ ನನಗೆ ಆಶ್ಚರ್ಯ ಆದದ್ದು, ಆವತ್ತು 22ನೇ ತಾರೀಕು ಜನವರಿ, ಆ 6 ಫೂಟಿನ ದೊಡ್ಡ ಸ್ಕ್ರೀನ್ ಹಾಕಿ ನಾವು ಹೀಗೆ ಒಂದು 300-400 ಜನ ಕೂತು ಅವತ್ತು ಪ್ರತಿಷ್ಠಿತನಾಗುವ ಆ ಚಿತ್ರ ಏಕಕಾಲಕ್ಕೆ ಬಂದ ತಕ್ಷಣ ಇಡೀ ಸಭೆ ಎದ್ದು ನಿಂತು ಗಳ ಗಳ ಅಳುವಾಗ ನಾನು ಕೂಡ ಗೊತ್ತೇ ಇಲ್ಲದೆ ಗಳ ಗಳ ಅತ್ತಿದ್ದೇನೆ.
ನನಗೆ ರಾಮ ಸ್ಥಾಪನೆ ಆದದ್ದಕ್ಕೆ ಏನೂ ಕನೆಕ್ಷನ್ ಇಲ್ಲದೆ ಯಾಕೆ ಅಳು ಬಂತು ಅಂದಾಗ ನನಗೆ ಗೊತ್ತಾಯಿತು, ಒಳಗಿದ್ದೊಂದು ಹೇಳಿತು, ಜನ್ಮ ಇದೊಂದೇ ಅಲ್ಲ, ಹಿಂದೆಲ್ಲೋ ನಾನು ರಾಮನ ಜೊತೆಗಿದ್ದೆ, ಆ ರಾಮನ ನೆಲದಲ್ಲಿ ನಾನು ಓಡಾಡಿದ್ದೇನೆ, ಹಾಗಾಗಿ ನಮಗೆಲ್ಲರಿಗೂ ಕನೆಕ್ಟ್ ಆಗುವುದು, ಹಾಗಾಗಿ ನಮಗೆ ಈಗಲೂ ದುಃಖವಾಗುವುದು, ಹಾಗಾಗಿ ನಮಗೆ ಈಗಲೂ ಕೂಡ ರಾಮನಮ್ಮವ ಅನ್ನುವ ಭಾವುಕತೆ ಬರುವುದು. ನಾವು ಯಾರೋ ಇವತ್ತು ಬಂದವರಲ್ಲ. ಯಾವ ತಾಯಿಯು ಇವತ್ತು ಒಬ್ಬ ಮಗುವನ್ನು ಹಡೆದವಳಲ್ಲ, ಎಷ್ಟೆಷ್ಟೋ ಮಕ್ಕಳನ್ನು ಹಡೆದ ತಾಯಂದಿರೇ ನೀವು. ನಿಮಗೆ ಹಿಂದೊಬ್ಬ ರಾಮನೇ ಮಗನಾಗಿ ಹುಟ್ಟಿದ್ದ ತಾಯಿಯರೂ ನೀವಾಗಿರಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲ ಯಾವುದೋ ಕಾಲಕ್ಕೆ ಕೌಸಲ್ಯರಾಗಿರಬಹುದು. ಇದು ಯಾವುದು ಕೂಡ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು, ಇಂಥದೇ. ಈ ಕಾಲದಲ್ಲಿ ಗಾಂಧಿಯನ್ನು ದ್ವೇಷಿಸುವ ಪಕ್ಕಾ ಸಿಟ್ಟಿನ ಒಂದು ಯುವ ಜನಾಂಗ ಇದೆ. ವೈಯಕ್ತಿಕವಾಗಿ ಅವರ ಈ ದೇಹ ಚರಿತ್ರೆಯಲ್ಲಿ ಅವರೆಂದೂ ಗಾಂಧಿಯನ್ನು ನೋಡಿಲ್ಲ, ಗಾಂಧಿ ಜೊತೆಗೆ ಮಾತಾಡಿಲ್ಲ, ಗಾಂಧಿಯನ್ನು ಓದಿಲ್ಲ, ಗಾಂಧಿಯ ಕುರಿತು ಏನೂ ಗೊತ್ತಿಲ್ಲ, ಆದರೆ ಪರಮದ್ವೇಷ. ಇನ್ನು ಕೆಲವರಿದ್ದಾರೆ ಯುವಕರು, ಅವರು ಗಾಂಧಿಯನ್ನು ನೋಡಿದವರಲ್ಲ, ಅದೇ ವಯೋಮಾನದವರು, ಅವರು ಗಾಂಧಿಯನ್ನು ನೋಡಿಲ್ಲ, ಗಾಂಧಿಯ ಬಗ್ಗೆ ಗೊತ್ತಿಲ್ಲ, ಗಾಂಧಿಯ ಬಗ್ಗೆ ವಿಶೇಷವಾಗಿ ಏನೋ ತಿಳ್ಕೊಂಡವರಲ್ಲ, ಆದರೆ ಗಾಂಧಿಯನ್ನು ಬೈಯುವಾಗ ದುಃಖಿಸಿಕೊಳ್ತಾರೆ, ಸಿಕ್ಕಾಪಟ್ಟೆ ಬೇಸರ ಆಗತ್ತೆ. ಅಂಥ ಒಬ್ಬ ಗುಂಡು ಬೀಳುವ ಹೊತ್ತಿಗೆ ರಾಮನನ್ನು ನೆನೆದಿದ್ದಾನೆ ಅಂದರೆ ಎಂಥ ದೇವಭಕ್ತನಿರಬೇಕು, ಅಂಥ ಸಂತನನ್ನು ಬೈತಾರಲ್ಲ ಅಂತ ನನ್ನಂಥವರು ಗಳ ಅಳ್ತೀವಿ ಗಾಂಧಿಯನ್ನು ಬೈದರೆ. ಅದೇ ಗಾಂಧಿಯನ್ನು ಕೊಂಡಾಡಿದರೆ ಗಾಂಧಿಯನ್ನು ಕೊಂಡಾಡ್ತಾರೆ, ನಮ್ಮ ದೇಶ ಹಾಳು ಮಾಡಿದ್ದೆ ಇವನು ಅನ್ನುವ ಒಂದು ಜನಾಂಗ ಎದ್ದು ಬಿಡುತ್ತೆ. ಒಂದು ಕಾಲಕ್ಕೆ ಗಾಂಧಿ ವಿರೋಧಿ ಗುಂಪಿನಲ್ಲಿ ನೀವೆಲ್ಲ ಇದ್ದಿರಿ ಅಂತ ಅರ್ಥ. ಇನ್ಯಾವುದೋ ಗಾಂಧಿಯ ಜೊತೆಗಿನ ಸಂವಾದದಲ್ಲಿ ನಾವೆಲ್ಲ ಇದ್ದೆವು ಅಂತ ಅರ್ಥ. ಜನ್ಮ ಪುನರ್ಜನ್ಮಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ನನಗೆ ಕಂಡಿಲ್ಲ. ನಾವು ಆ ಕಾಲಕ್ಕೆ ಯಾವುದನ್ನು ಅನುಭವಿಸಿದ್ದೇ ಇವತ್ತು ನಮಗೆ ಎಳೀತದೆ. ಸಂಸ್ಕಾರ ಅಂದದ್ದನ್ನು ಇದನ್ನೇ ವೇದವ್ಯಾಸರು ಮೊದಲಾದವರು. ನಮ್ಮ ವಾಸನೆ ಅದು ವಾಸನಾ ಭಂಡಾರ ಅಷ್ಟು ಬೇಗ ಹೋಗೋದಿಲ್ಲ. ಜೀವಕ್ಕೆ NDA ಟೆಸ್ಟ್ ಮಾಡಿದರೆ ಅದು ಎಷ್ಟು 1000 ವರ್ಷಗಳಿಗೆ ಹೋಗ್ತದೆ ಅನ್ನೋದನ್ನು ನೀವು ಒಳಲಂಬೆಯವರ ಲೇಖನಗಳಲ್ಲಿ ಓದಿದರೆ ಗೊತ್ತಾಗುತ್ತೆ. ಒಂದು DNA ಗೆ ಎಷ್ಟು 1000 ವರ್ಷ ಇತಿಹಾಸ ಅಂತ. ಆ ಅರ್ಥದಲ್ಲಿ ನಮ್ಮ ತಾಯಿಯಂದರು ಏನು ಸಾಮಾನ್ಯ ಕೆಲಸ ಮಾಡಿದವರಲ್ಲ. ಆ ತಾಯಿಯ ಪರಂಪರೆ ನಾನೀಗಿಷ್ಟು ಹೇಳಿದೆ, ಅಷ್ಟು ಜನರು ನಮ್ಮ ಒಳಗೆ ನಮಗೆ ಗೊತ್ತೇ ಇಲ್ಲದೆ ನಮ್ಮ ಜೀವಿತಾವಧಿಯಲ್ಲಿ ಈಗ ನಮ್ಮ ರಕ್ತದ DNA ಖಂಡಿತ ಇದ್ದಾರೆ. ಇಲ್ಲದೆ ಹೋದರೆ ಇಷ್ಟು ವರ್ಷ ಕಾಲ ಯಾವ ಪ್ರಯತ್ನ ಇಲ್ಲದೆ ಸಾಕಷ್ಟು ಆಕ್ರಮಣಗಳಾದಾಗ ಹಾಗೇ ನಿಂತಿದ್ದೇವಲ್ಲ, ಇದು ನಮಗೆ ಗೊತ್ತೇ ಇಲ್ಲದೆ ನಮ್ಮೊಳಗೆ ಕೆಲಸ ಮಾಡುವ ಆ ಭಾರತ, ಬೆಳಕಿನ ಜೊತೆಗೆ ಜ್ಞಾನದ ಜೊತೆಗೆ ಬದುಕಿದ ತಾಯಂದಿರ ಶಕ್ತಿಯ ಪರಿಣಾಮ. ಹಾಗಾದರೆ ಇವರೆಲ್ಲ ಪುರಾಣ ಪುರುಷರು, ರಾಜಕೀಯ ವ್ಯಕ್ತಿಗಳು, ಅಧ್ಯಾತ್ಮ ಜೀವಿಗಳು, ವೇದ ಕಾಲದವರು. ನಮ್ಮ ದೇಶದ ಇತಿಹಾಸದಲ್ಲಿ ಜಾನಪದರ ಕಥೆಗಳಲ್ಲಿ ಸಾಮಾನ್ಯರು ಮಾಡಿದ ತ್ಯಾಗ ಇದೆ. ಕೆರೆಗೆ ಹಾರ ನಿಮಗೆ ಗೊತ್ತು. ಒಬ್ಬ ತಾಯಿ ಒಂದು ಕೆರೆಗೆ ತನ್ನನ್ನು ಅರ್ಪಿಸಿಕೊಂಡು ನೀರು ಕೊಟ್ಟಳು ಇಡೀ ಜಗತ್ತಿಗೆ, ಊರಿಗೆ. ಇದನ್ನು ಹಾಗಾದರೆ ವೈಭವೀಕರಿಸೋದಾ? ಅವಳು ಹೋಗಿ ಹಾರಿದ್ದನ್ನು ವೈಭವೀಕರಿಸಿಬಿಟ್ಟು ನೀವು ಹಾಗಾದರೆ ನೀರಿಗೆ ಹಾರಬೇಕು ಹೆಣ್ಮಕ್ಕಳು ಅಂತ ಹೇಳೋದಾ? ಸ್ವಲ್ಪ ಯೋಚನೆ ಮಾಡಿ, ತಾಕತ್ತು ಬೇಕು ಅದಕ್ಕೆ. ಸ್ವಲ್ಪ ಯೋಚನೆ ಮಾಡಿ. ನಾನು ಬಂದದ್ದು ನನ್ನ ಕಾರಣಕ್ಕಾಗಿ ಅಲ್ಲ, ನನ್ನ ಕಾರಣ ನನ್ನ ದೇಹ ಒಂದು ಸಾಧನವಾಗಿ ನಾನು ಜಗತ್ತನ್ನು ಉದ್ಧರಿಸಬಲ್ಲೆ ಅನ್ನುವ ಅಂತಃಶಕ್ತಿ ಇದ್ದವರು ಮಾತ್ರ ಆ ಕೆಲಸಕ್ಕೆ ಕೈ ಹಾಕ್ತಾರೆ. ಸಾಮಾನ್ಯರೆಲ್ಲ ಆಗೋದಿಲ್ಲಪ್ಪ. ಅಯ್ಯೋ ಸಾಯ್ಲಿಕ್ಕೆ ಹೊರಡು 80 ಆದವರು ಎಣಿಸ್ತಾರೆ, ನಾನು ಹೆಂಡ್ತಿನ ಹೆಂಗೆ ಬಿಟ್ಟು ಹೋಗೋದು, ನನ್ನ ಮಕ್ಕಳನ್ನ ಹೆಂಗೆ ಬಿಟ್ಟು ಹೋಗೋದು ಅಂತಲ್ವಾ. ಅಷ್ಟು ಮಮಕಾರ ಇರುವ ಜೀವ ಇದು. ಸಾಮಾನ್ಯ ಮಮಕಾರ ದಾಟಿ ಅಸಾಮಾನ್ಯ ಸ್ಥಿತಿ ತಲುಪಿದವರಿಗೆ ಮಾತ್ರ ಆ ತ್ಯಾಗ ಸಾಧ್ಯ. ಆದ್ದರಿಂದ ಕೆರೆಗೆ ಹಾರವಾದ ಜನಪದ ಹೆಣ್ಣು ಮಗಳು ದೊಡ್ಡಬಳೆ. ನಂಗೇಲಿ ಅಂತ ಒಬ್ಬಳು, ಕೇರಳದಲ್ಲಿ ಒಬ್ಬಳು ತಾಯಿ, 1900 ದಶಕದಲ್ಲಿ, 1900ನೇ ಇಸ್ವಿಯ ಆರಂಭದ ದಶಕ, ಟ್ಯಾಕ್ಸನ್ನು ಹಾಕ್ತಾರೆ ಬ್ರಿಟಿಷರು. ಯಾರಿಗೆ? ದಲಿತ ಹೆಣ್ಣು ಮಕ್ಕಳಿಗೆ. ಏನು ಟ್ಯಾಕ್ಸ್? ಕೆಳಗೆ ಮಾತ್ರ ಬಟ್ಟೆ ಕಟ್ಕೊಳ್ಬೇಕು, ಮೇಲೆ ಅವರ ಮೊಲೆ ಬಿಟ್ಟುಕೊಂಡು ಓಡಾಡಬೇಕು. ಅವರು ಬಟ್ಟೆ ಹಾಕ್ಕೊಂಡ್ರೆ ಅವರಿಗೆ ಟ್ಯಾಕ್ಸ್ ವಿಧಿಸಲಾಗ್ತಿತ್ತು. ಯಾಕೆ? ಅವರು ಬಡವರೇ ಇರಬೇಕು, ಅವರು ಬಟ್ಟೆ ಹಾಕ್ಕೊಂಡ್ರೆ ಶ್ರೀಮಂತರಾಗಿದ್ದಾರೆ ಅಂತ ಅರ್ಥ. ಅವರ ಕಡೆ ಹಣ ಸ್ವೀಕರಿಸಿ ಅಂತ ಒಂದು ಕಾಲಕ್ಕೆ ಬ್ರಿಟಿಷರ ಕಾಲದ ಭಾರತೀಯ ಪದ್ಧತಿಯಲ್ಲಿ ಟ್ಯಾಕ್ಸ್ ವಿಧಿಸಲಾಯಿತು. ನಂಗೇಲಿ ಒಬ್ಬ ದಲಿತ ಹೆಣ್ಣು ಮಗಳು ಅಂತಿಂಥವಳಲ್ಲ. ಅವಳು ಪರಮವಾಗಿ ಒಬ್ಬ ಹುಡುಗನನ್ನು ಪ್ರೀತಿಸ್ತಿರ್ತಾಳೆ, ಇನ್ನೆಲ್ಲದಂತೆ ಪ್ರೀತಿ. ಎಷ್ಟು ಪ್ರೀತಿಯಲ್ಲಿ ಮುಳುಗಿರ್ತಾಳೆ ಅಂದರೆ ಅವಳಿಗೆ ಆ ಪ್ರೀತಿಯ ತನ್ಮಯತೆಯಲ್ಲಿ ಒಂದು ಭಾವ ಬರುತ್ತೆ. ಏನು ಭಾವ? ಇದೆಲ್ಲವೂ ಅವನಿಗೆ ಸಂಬಂಧಪಟ್ಟದ್ದು, ಇದು ಎಲ್ಲರಿಗೂ ಕೊಡುವಂಥದ್ದಲ್ಲ. ಶೀಲದ ಕಾನ್ಸೆಪ್ಟ್ ಬರೋದು ಇಲ್ಲಿ ನೋಡಿ. ಇದು ಎಲ್ಲರಿಗೆ ಕೊಡುವಂಥದ್ದಲ್ಲ, ಇದನ್ನು ನಾನು ಎಲ್ಲರಿಗೆ ತೋರ್ಪಡಿಸುವುದಲ್ಲ ಅಂತ ಅವಳಿಗೊಂದು ಪ್ರೇಮದ ತನ್ಮಯತೆಯಲ್ಲಿ ಬಂದ ಭಾವ. ದುಡ್ಡು ಬಂತು ಅಂತಲ್ಲ, ದುಡ್ಡಿನಿಂದ ಬಟ್ಟೆ ತೆಗೆದುಕೊಳ್ಳುವ ಶ್ರೀಮಂತಿಕೆ ಬಂತು ಅಂತಲ್ಲ, ಭಾವ ಶ್ರೀಮಂತಿಕೆ.
ಭಾವಶ್ರೀಮಂತಿಕೆ ಮುಚ್ಚಿಕೋ ನಿನ್ನನ್ನು ಅಂತ ಹೇಳ್ತು. ಅವಳು ಏನು ಮಾಡಿದ್ಲು, ಇದ್ದ ಬದ್ದ ಆ ಸಣ್ಣ ತುಂಡು ಬಟ್ಟೆ ಕೆಳಗುಡುವುದನ್ನೇ ಒಂದು ತುಂಡು ಮಾಡಿ ಮೇಲೇನೂ ಮುಚ್ಚಿಕೊಂಡ್ಳು. ಟ್ಯಾಕ್ಸ್ ವಿಧಿಸುವವ ಬಂದ. ಏಯ್, ಊರವರೆಲ್ಲ ಹೇಳಿದರು, ಅವಳು ನೋಡು ಬಟ್ಟೆ ಹಾಕೋತಾಳೆ, ಅವಳು ಟ್ಯಾಕ್ಸ್ ತಗೋ. ಟ್ಯಾಕ್ಸ್ ವಿಧಿಸುವವ ಮೊದಲನೇ ಬಂದು ವಾರ್ನ್ ಮಾಡಿದ, ಬಟ್ಟೆ ತೆಗಿ, ಇಲ್ಲಾದರೆ ಟ್ಯಾಕ್ಸ್ ಕಟ್ಟು. ಕ್ಷಮಿಸಿ, ಬಟ್ಟೆ ತೆಗೆಯಲಾರೆ, ಕೊಡುವುದಕ್ಕೆ ದುಡ್ಡಿಲ್ಲ. ಒಂದನೇ ಸಾರಿ ಹೋದ, ಎರಡನೇ ಸಾರಿ ಬಂದು ಹೇಳಿದ, ನೋಡು ನನ್ನನ್ನು ವಜಾ ಮಾಡ್ತಾರೆ ವೃತ್ತಿಯಿಂದ, ನೀನು ಟ್ಯಾಕ್ಸ್ ಕೊಡಲೇಬೇಕು. ಮತ್ತದೇ ಉತ್ತರ ಅವಳದು, ಕ್ಷಮಿಸು, ನಾನು ಬಟ್ಟೆ ತೊಟ್ಟದ್ದು ಶ್ರೀಮಂತಿಕೆಯಿಂದಲ್ಲ, ನಿನಗೆ ಕೊಡುವಷ್ಟು ಕರ ವಿಧಿಸುವ ಹಣ ಕೊಡುವಷ್ಟು ದೊಡ್ಡವಳಲ್ಲ. ಮೂರನೇ ಸಾರಿ ಮತ್ತೆ ಬರ್ತಾನೆ. ಮನುಷ್ಯ ನೋಡಿ, ಅವನಿಗೆ ಒತ್ತಡ ಸಿಕ್ಕಾಪಟ್ಟೆ ಆಗುತ್ತೆ ಮೇಲಿನಿಂದ. ಅವನು ಬಂದು ಜೋರು ಮಾಡ್ತಾನೆ, ನೋಡು ಈ ಸಾರಿ ಟ್ಯಾಕ್ಸ್ ವಿಧಿಸದಿದ್ದರೆ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ನಾನು ಹಾಗೆ ಶರ ಬರೆದು ಕಳಿಸ್ತೇನೆ. ನೀನು ಮಾಡ್ತಿರೋದು ಇವತ್ತು ರಾಜನೀತಿಗೆ ಅನ್ಯಾಯ. ಈ ಇವತ್ತಿನ ಆಡಳಿತಕ್ಕೆ ನೀನು ಮಾಡ್ತಿರುವ ಈ ಅವ್ಯವಹಾರ ನಿಲ್ಲಿಸು. ಇವತ್ತು ನನಗೆ ನೀನು ಕೊಡಬೇಕಾದ ಉತ್ತರ ಏನು ಅಂದರೆ, ಒಂದೋ ದುಡ್ಡು, ಇಲ್ಲ ಬಾ, ನಿನ್ನನ್ನು ಸಜೆಗೆ ನಾನು ಬರೀತೀನಿ. ಒಳಗೆ ಅನಂತವಾಗಿ ಪ್ರೀತಿಸುವ ಹುಡುಗ, ಇನ್ನಿಲ್ಲದಂತೆ ಅವನನ್ನು ಬಿಟ್ಟರೆ ಯಾರಿಗೂ ಸಮರ್ಪಿಸಿಕೊಳ್ಳಲಾರೆ ಅನ್ನುವ ದೇವಭಾವ, ಅವನಿಗಲ್ಲದೆ ಇನ್ನೊಬ್ಬರಿಗೆ ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ದೇಹಭಾವ, ಎಲ್ಲವನ್ನು ಇಟ್ಟುಕೊಂಡು ನಂಗೇಲಿ ಮಾಡಿದ್ದು ಏನು ಗೊತ್ತಾ? ಅವಳ ಗಂಡ ಎಲ್ಲೋ ಹೊರಗೆ ಹೋಗಿ, ಅಂದರೆ ಪ್ರಿಯತಮ ಎಲ್ಲೋ ಹೊರಗೆ ಹೋಗಿದ್ದಾನೆ. ಇವಳು ನೇರ ಮನೆಯ ಒಳಗೆ ಹೋಗ್ತಾಳೆ. ನನ್ನ ದೇಹವನ್ನು ಈಗ ನಾನು ತೋರಿಸಿ ಕರದಿಂದ ತಪ್ಪಿಸಿಕೊಳ್ಳುವುದು ಒಂದು ಮಾರ್ಗ, ಕರಕ್ಕೆ ಬೇಕಾದ ಹಣ ಕೊಡುವುದು ಇನ್ನೊಂದು ಮಾರ್ಗ. ಎರಡೂ ಸಾಧ್ಯವಿಲ್ಲ ಅನ್ನಿಸಿತು ಅವಳಿಗೆ. ಕರ ಕೊಡುವ ಹಣವಿಲ್ಲ, ದೇಹ ತೋರಿಸಲಿಕ್ಕೆ ಮನಸ್ಸು ಭಾವ ಬಿಡ್ತಿಲ್ಲ. ಅವಳು ನೇರ ಒಂದು ಹರಿವಾಣ, ಒಂದು ಕತ್ತಿ ತೆಗೆದುಕೊಂಡು ಬಂದು ಹರಿವಾಣವನ್ನು ಹೀಗೆ ಇಟ್ಟುಕೊಂಡು, ತೆಗೆದುಕೋ ನಿನ್ನ ಕರ ಅಂತ ಎರಡು ಸ್ತನಗಳನ್ನು ಕತ್ತರಿಸಿ ಇಡ್ತಾಳೆ. ಆ ಕರ ವಿಧಿಸಲಿಕ್ಕೆ ಬಂದ ಆ ಕಾರಖೂನನಿಗೆ ಅಲ್ಲಿ ಏನು ಮಾಡುವುದು ಗೊತ್ತಾಗದೇ ಇರುವ ಹೊತ್ತಿಗೆ ಧಾರಾಕಾರ ರಕ್ತ ಸುರಿಸ್ತಾ ತಾಯಿ ವಿಚಲಿತಳಾಗಿ ಅಲ್ಲಿ ನರಳ್ತಾ ಬಿದ್ದು ಒದ್ದಾಡಿ ಓವರ್ ಬ್ಲೀಡಿಂಗ್ನಿಂದ ನಂಗೇಲಿ ಸಾಯ್ತಾಳೆ. ನಂಗೇಲಿ ಸತ್ತಾಗ ವಿಷಯ ಗೊತ್ತಾಗಿ ಗಂಡ ಬರ್ತಾನೆ, ಆ ಪ್ರಿಯತಮ. ನಂಗೇಲಿಗೆ ಇಂಥ ಕಾರಣವಾಗಿ ಸಾವು ಬಂತು ಅಂತ ಗೊತ್ತಾಗಿ ಆ ಕ್ಷಣ ಅದೇ ಖಡ್ಗ ತೆಗೆದುಕೊಂಡು ಅವನೂ ಸಾಯ್ತಾನೆ. ಕೇರಳದಲ್ಲಿ ಆ ನಂತರ ದಲಿತ ಹೆಣ್ಣು ಮಕ್ಕಳಿಗೆ ಮೇಲೆ ದೇಹದ ಮೇಲೆ ಬಟ್ಟೆ ಉಡುವುದನ್ನು ಸರಕಾರ ಪರ್ಮಿಟ್ ಮಾಡ್ತು. ಅದು ನಂಗೇಲಿಯ ದೊಡ್ಡ ಸಾಹಸದ ಕಥೆಯಿಂದ. ಇದು ಸಾಮಾನ್ಯ ಅಲ್ಲ. ನಾವು ಯಾರೂ ಕೂಡ ಒಬ್ಬ ಬೀದಿಯ ಹೆಣ್ಣುಮಗಳು ಅಂತ ತಿಳಿಬೇಕಾಗಿಲ್ಲ. ಯಾರನ್ನೂ ಕೂಡ, ಪ್ರತಿಯೊಬ್ಬರ ಒಳಗೆ ಎಂಥ ಶಕ್ತಿ ಇದೆ, ಎಂಥ ಅಧ್ಯಾತ್ಮದ ಧೀಶಕ್ತಿ ಇದೆ. ಅದಕ್ಕೆ ನಾನು ಹೇಳೋದು, ನಾವು ಒಮ್ಮೆ ಮುಂದೆ ಹೋದರೆ ಇನ್ನೊಬ್ಬ ಹಿಂದೆ ಸರಿಯುವಷ್ಟು ಆಧ್ಯಾತ್ಮಿಕ ಶಕ್ತಿ ಪ್ರತಿ ಹೆಣ್ಣಲ್ಲಿದೆ. ಕೃಷ್ಣ ಪದೇ ಪದೇ ಹೇಳ್ತಾನೆ, ನಾನು ಎಲ್ಲಕ್ಕಿಂತ ಹೆಣ್ಣಿನಲ್ಲಿ ಹೆಚ್ಚು. ಸ್ಮೃತಿ, ಧೃತಿ, ಕ್ಷಮ, ದಯ್ಯ, ಎಷ್ಟು ಲಿಸ್ಟ್ ಮಾಡಿದ. ಉಳಿದವರಿಗೆಲ್ಲ ನಾನು ಅವನಲ್ಲಿ ಯೋಧನಾಗಿದ್ದೇನೆ, ಇವನಲ್ಲಿ ಶಕ್ತಿಯಾಗಿದ್ದೇನೆ, ಇವನಲ್ಲಿ ಪುರುಷನಾಗಿ ಇದ್ದೇನೆ, ಇವನಲ್ಲಿ ಬೆಳಕಾಗಿ ಇದ್ದೇನೆ, ಒಂದೊಂದೇ ಕ್ವಾಲಿಫಿಕೇಶನ್. ಹೆಣ್ಣಿಗಾಗುವಾಗ ಕ್ಷಮ, ಧೃತಿ, ಸ್ಮೃತಿ, ದಯ, ಎಷ್ಟು ಏಳು ಗುಣಗಳನ್ನು ಹೇಳಿದ. ಅಷ್ಟೆಲ್ಲ ಆಗಿ ನಾನು ತಾಯಿಯಲ್ಲಿದ್ದೇನೆ, ಹೆಣ್ಣಿನಲ್ಲಿ ಇದ್ದೇನೆ. ಸಾಮಾನ್ಯ ಅಲ್ಲ ಹೆಣ್ಣಿನ ಶಕ್ತಿ. ಹಿಂದಿನ ಪರಂಪರೆಯನ್ನು ಕೊಂಡಾಡಿ ಬಹಳ ಚೆನ್ನಾಗಿತ್ತು ಅಂತ ಹೇಳುವುದು ಒಂದು ರೀತಿಯ ಪೆನ್ಷನ್ ಮಾದರಿಯಾಗ್ತದೆ. ಈಗ ಅಕೌಂಟಿನಲ್ಲಿ ದುಡ್ಡಿಲ್ಲದವರು ಹಳೆಯ ಅಕೌಂಟಲ್ಲಿ ಇಷ್ಟು ದುಡ್ಡಿತ್ತು ಅಂತ ಹೇಳಿದ ಹಾಗೆ ಅದು ಹಾಗಾಗಬಾರ್ದು. ನಾವು ಈಗ ಈ ಕ್ಷಣಕ್ಕೆ ಕೂಡ ಅಷ್ಟೇ ಪೊಟೆಂಟ್, ನಮಗೆಲ್ಲವೂ ಸಾಧ್ಯವಿದೆ. ಎಷ್ಟು ಸಾಧ್ಯವಿದೆ ಅನ್ನೋದಕ್ಕೆ ನನ್ನ ಜೀವನದ ಒಂದು ಘಟನೆ, ನಾನು ಯಾರ್ಯಾರನ್ನು ಉದಾಹರಣೆ ಕೊಡುವುದು ಬಹಳ ಕಡಿಮೆ. ನನ್ನ ಜೀವನದ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ನನ್ನ ಮಾತು ಮುಗಿಸ್ತೇನೆ. ನಮ್ಮ ತೋಟ ಕಲ್ಲಹಳ್ಳಿ, ನನ್ನ ಗುರುಗಳ ತೋಟ 10 ಎಕರೆ. ಅದಕ್ಕೆ ಗುಡ್ಡದಿಂದ ಬಂದು ಒಂದು ನಮ್ಮ ತೋಟದ ಒಳಗೆ ಸೇರುವ ರಸ್ತೆ ಇದೆ, ಈ ಕಡೆಯಿಂದ ಬರೋ ಒಂದು ರಸ್ತೆ ಇದೆ. ಹೀಗೆ ಮಾಡಿ ಬಂದರೆ ಒಂದು ಸುತ್ತು ತೋಟಕ್ಕೆ ಹಾಕಬಹುದು. ಒಂದು ದಿನ ಇಬ್ಬರು ಬೈಕಿನಲ್ಲಿ ಬಂದರು. ಸಂಜೆ ಹೊತ್ತು 6 ಗಂಟೆ ಮೇಲೆ ಮುಸ್ಸಂಜೆ. ಇಬ್ಬರು ಕೂಡ ಬಂದವರು ನಮಗೆ ಅಪರಿಚಿತರು. ಒಮ್ಮೆ ಹೀಗೆ ಹೋದರು, ಯಾರೋ ದಾರಿಗುಂಟ ಹೋದವರು ಅಂತ ಬಿಟ್ವಿ. 2ನೇ ರೌಂಡ್ ಆಯಿತು, 3ನೇ ರೌಂಡ್ ಆಯಿತು, ಕೇಳಬೇಕಾಯಿತು. ನಮ್ಮ ಮನೆಯ ಒಬ್ಬಳು ಹೆಣ್ಣುಮಗಳು ಅವರನ್ನು ನಿಲ್ಲಿಸಿದರು. ನೀವು ಯಾರು, ನಮ್ಮ ತೋಟಕ್ಕೆ ಯಾಕೆ ರೌಂಡ್ ಹೊಡಿತಿದ್ದೀರಿ? ಅದು ನಮ್ಮ ಮನೆ ಮುಂದೆ ಹೋಗುತ್ತಾ ರಸ್ತೆ. ಅವನು ಹೇಳಿದ, ಒಬ್ಬಳು ಹೆಣ್ಣುಮಗಳು ನಮ್ಮ ತೋಟದಲ್ಲಿ ಕೆಲಸ ಮಾಡುವವರ ಮಗಳನ್ನ ಹೆಸರನ್ನು ಹೇಳಿದ ಅವನು. ನಾನು ಅವಳನ್ನು ಪ್ರೀತಿಸ್ತೀನಿ, ಅದಕ್ಕೆ ಬಂದಿದ್ದೀನಿ ಅಂತ.
ನಮ್ಮ ಮನೆಯ ಆ ಹೆಣ್ಣುಮಗಳು ಹೇಳಿದರು, ನೀವೇನೇ ಪ್ರೀತಿ ಮಾಡಿ ಹೊರಗೆ ಮಾಡ್ಕೊಳ್ಳಿ, ಇಲ್ಲಿ ತೋಟದಲ್ಲೆಲ್ಲ ಬೈಕ್ ತಿರುಗಿಸ್ಕೊಂಡು ನಿಮ್ಮ ಧಿಮಾಕು ತೋರಿಸೋದು ಸಲ್ಲ, ಇದೊಂದು ಆಶ್ರಮ, ಇದು ನೀವು ಮಾಡೋದು ಸರಿಯಲ್ಲ. ಅವನು ಜೋರು ಮಾತನಾಡಿದ. ಮಾತು ಜೋರಾಗಿ ನಾನು ಆಚೆಗಿದ್ದೆ. ನನ್ನನ್ನು ಕೂಡಲೇ ಕರೆದ್ರು. ಇಷ್ಟು ಕರೆಯುವ ಹೊತ್ತಿಗಾಗಲೇ ನಮ್ಮ ಮನೆಯ ಒಬ್ಬ ಹುಡುಗ ಆ ಬೈಕಿನ ಕೀ ತಗೊಂಡ್ಬಿಟ್ಟಿದ್ದಾನೆ. ಅವರಿಬ್ಬರೇ ಇದ್ದಾರೆ, ಬೈಕಲ್ಲೇ ಕೂತಿದ್ದಾರೆ. ನಾನು ಬಂದಾಗ ನಾನು ಕೇಳಿದೆ ಏನು ಅಂತ. ಅವ್ನು ನನಗೂ ಇದೇ ವಿವರಣೆ ಕೊಟ್ಟ. ನಾನು ಒಂದೇ ಮಾತು ಹೇಳಿದೆ, ಒಂದು ಬಸ್ ಸ್ಟ್ಯಾಂಡಿನಲ್ಲಿ ಬಿಹೇವ್ ಮಾಡೋದು ಬೇರೆ, ಒಬ್ಬರ ತೋಟದಲ್ಲಿ ಬಿಹೇವ್ ಮಾಡೋದು ಬೇರೆ, ಒಂದು ಆಶ್ರಮದಲ್ಲಿ ಬಿಹೇವ್ ಮಾಡೋದು ಬೇರೆ. ನಿಮಗೆ ಈ ಎಚ್ಚರ ಇರಬೇಕು, ಒಟ್ಟಾರೆ ತಿರುಗಾಡಬೇಡಿ, ಹೋಗಿ ಅಂದೆ ಬಹಳ ಸೌಮ್ಯವಾಗಿ. ಅವನು ಕೂಡಲೇ ನನಗೆ ಹೇಳಿದ, ಬೈಕಿನ ಬೀಗದ ಕೈ ತೊಗೊಂಡಿದ್ದಾರೆ ಅಂತ. ಇಷ್ಟರಲ್ಲಿ ಒಂದು ಮಾಬ್ ಸೈಕಾಲಜಿ ಅಂತಿದೆ ನೋಡಿ. ನಮ್ಮ ಆಶ್ರಮದಲ್ಲಿ ಕೆಲವು ಹುಡುಗರಿದ್ದರು, ಒಂದಿಷ್ಟು ಲೇಬರ್ಗಳು, ಒಂದಿಷ್ಟು ಜನ ನಮ್ಮ ಆಶ್ರಮದ ಹುಡುಗರು ಎಲ್ಲರೂ ಸೇರಿ ಅವನನ್ನು ಬಿಡಬೇಡ್ರಿ, ಹಿಡಿದು ಕಟ್ಟಿ ಹಾಕಿ ಬಡೀರಿ ಅಂತ ಒಂದು ಥರ ಆವೇಶಕ್ಕೆ ಒಳಗಾದರು. ಆವೇಶ ಎಷ್ಟಿತ್ತು ಅಂದರೆ, ನನ್ನ ಮಾತು ಅಥವಾ ನಾನು ತಡೆಯುವ ಮೊದಲು ಅವರೆಲ್ಲ ನುಗ್ಗಿ ಆಯಿತು. ಅವನು ಇನ್ನೇನು ಇಷ್ಟು ಜನ ನನ್ನ ಬಲ ಎಡಬಕ್ಕದಲ್ಲಿ ನುಗ್ಗುತ್ತಿದ್ದಾರೆ, ಅವನು ತನ್ನ ಕಿಶೆಯಿಂದ ಚೂರಿ ತೆಗೆದ. ಆ ಚೂರಿ ಹೇಗೆ ಎತ್ತಿದ್ದಾನೆ ಅಂದರೆ, ಅವನು ಆ ಬೈಕಿನ ಹಿಂದಿದ್ದವನು ಈಗ ಯಾರಿಗಾರು ಹಾಕ್ತಾನೆ. ನಾನು ಬಹಳ ದೊಡ್ಡ ಧ್ವನಿಯಲ್ಲಿ, ನಾನು ಈಗ ಅದನ್ನು ಮೈಕಿನ ಮುಂದೆ ಮಾಡಲಾರೆ, ಯಾಕಂದರೆ ಅದು ಅಲ್ಲಿಂದ ಆಚೆಗೆ ಸಿಡಿದು ಹೋದಿತ್ತು. ಆ ಧ್ವನಿಯಲ್ಲಿ, ಏಯ್ ಹೊಡೆಯೋದಿದ್ರೆ ಚೂರಿ ನನಗೆ ಮೊದಲು ಹಾಕು, ಆಮೇಲೆ ಉಳಿದವ್ರಿಗೆ ಹಾಕು ಮುಂದೋದೆ. ಅಷ್ಟೇ ನಾನು ಮಾಡಿದ್ದು. ತಕ್ಷಣ ಚೂರಿ ಹಿಂದೆ ತೊಗೊಂಡು, ಇಲ್ರಿ ನಿಮ್ಗೆ ಹಾಕೋದಲ್ರಿ, ಕ್ಷಮ ಇರಲಿ ಅಂತ ಕಿಶೆಗೆ ಹಾಕ್ಕೊಂಡ. ಇದು ಒಂದು ಘಟನೆ. ಆ ಬಳಿಕ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ, ಅವರನ್ನು ಕರ್ಕೊಂಡು ಹೋದ್ರದ್ದು ಬೇರೆ ಭಾಗ. ಅವನು ತನ್ನ ಚೂರಿ ಹಾಕುವ ಎಲ್ಲ ಸಾಧ್ಯತೆಗಳು ಇದ್ದ ಒಂದು ಘಟನೆ. ಇನ್ನೊಂದು, ತಮಿಳುನಾಡಿನಿಂದ ಬರ್ತಿದ್ದೇವೆ. ಪುಟ್ಟ ಮಕ್ಕಳಿದ್ದಾರೆ ನಮ್ಮ ಜೊತೆಗೆ, 12 ಜನ, ಒಂದು ಟೆಂಪೋ ಟ್ರಾವೆಲರ್. ತಮಿಳುನಾಡಿನ ದಾರಿಯಿಂದ ನಾವು ಇನ್ನು ನಮ್ಮ ಬೆಂಗಳೂರಿನ ಗಡಿ ಪ್ರವೇಶ ಮಾಡಲಿಕ್ಕೆ ಇನ್ನೊಂದು 75 ಕಿಲೋಮೀಟರ್. ತಮಿಳುನಾಡಿನ ಒಂದು ಗಾಡಿಯ ಒಂದಿಷ್ಟು 4-5 ಜನ ಹುಡುಗರು, ಬಹಳ ದಡೂತಿ ಹುಡುಗರು, ನಮ್ಮ ಗಾಡಿಗೆ ಯಾಕೋ ಅಡ್ಡ ಬರ್ತಾರೆ, ಏನೇನೋ ಸನ್ನೆಗಳನ್ನು ಮಾಡ್ತಾರೆ. ನಮ್ಮ ಡ್ರೈವರ್ ಅವ್ರಿಗೆ ಏನು ಸನ್ನೆ ಮಾಡಿದ್ದಾನೆ ನಮಗೆ ಗೊತ್ತಿಲ್ಲ. ಜೋರು ನಡೀತಿದೆ. ನಮ್ಮ ಗಾಡಿಯ ಕನ್ನಡಿಗೆ ಎದುರಿನ ಗ್ಲಾಸಿಗೆ ವಾಟರ್ ಬಾಟ್ಲ್, ಪ್ಲಾಸ್ಟಿಕ್ ಬಾಟ್ಲನ್ನು ಬಿಸಾಡ್ತಾರೆ. ಏನಾಯಿತು ಕೇಳಿದರೆ ನಂಗೆ ಗೊತ್ತಿಲ್ಲ ಅಂತಾನೆ ಡ್ರೈವರ್. ನೀವು ನಿಲ್ಲಿಸಬೇಡಿ, ಮುಂದೆ ಹೋಗಿ ಅಂತ ನಾನು ಹೇಳ್ತಿದ್ದೇನೆ. ನಾವು ಮುಂದೆ ಕೂತಿದ್ದೇವೆ, ಇಮಿಡಿಯೇಟ್ ಡ್ರೈವರ್ನ ಹಿಂದೆ ಮಕ್ಕಳನ್ನು ಹಿಂದೆ ಕಳಿಸಿದ್ದೇವೆ. ತಕ್ಷಣ ಇದ್ದಕ್ಕಿದ್ದ ಹಾಗೆ ಮಕ್ಕಳು ಮುಂದೆ ಇರೋರನ್ನು ಹಿಂದೆ ಕಳಿಸಿ ನಾವು ಮುಂದೆ ಬಂದ ನಂತರ ನನ್ನ ಜೊತೆಗಿದ್ದ ಇನ್ನೊಂದಿಬ್ಬರು ಹುಡುಗರು ವಿಡಿಯೋ ಮಾಡ್ತಾ ಇದ್ದಾರೆ, ಅವ್ರು ಏನೇನು ಮಾಡ್ತಿದ್ದಾರೆ ಅದೆಲ್ಲ. ಒಂದು ಗಾಡಿ ನಮಗೆ ಬೇಕಾದಷ್ಟು ಪ್ರಯತ್ನ ಪಡ್ತು ನಮ್ಮನ್ನು ನಿಲ್ಲಿಸೋಕ್ಕೆ, ನಾವು ನಿಲ್ಲಿಸ್ಲಿಲ್ಲ, ಹೋಗು ಅಂತಿದ್ವಿ. ಅವರು ಒಬ್ರಿಗೊಬ್ರು ಕಮ್ಯುನಿಕೇಷನ್ ಮಾಡಿ ಇನ್ನೊಂದು ಗಾಡಿ ತರಿಸ್ಕೊಂಡ್ರು ಅಂತ ಕಾಣಿಸುತ್ತೆ. 2 ಗಾಡಿ ಬಂತು. ಹೇಗೆ ಬಂತು ಅಂದರೆ, ನಮ್ಮ ಟೆಂಪೋ ಟ್ರಾವೆಲರ್ಗೆ ಮಧ್ಯೆ ಜಾಗ ಆಗಬಾರ್ದು, ಹಾಗೆ ತಂದು ನಿಲ್ಲಿಸಿದರು. ನಾವು ನಿಲ್ಲಲೇಬೇಕಾಯಿತು. ನಿಂತಿದ್ದೇವೆ. ಡೋರ್ ಲಾಕ್ ಮಾಡು ಅಂತ ನಾನು ನನ್ನ ಜೊತೆಗಿರುವ ಒಬ್ಬ ಹುಡುಗನಿಗೆ ಹೇಳ್ತೇನೆ. ಅವನು ಪಟ್ನೆ ಆ ಡೋರ್ ಲಾಕ್ ಮಾಡ್ತಾನೆ. ನಿಮಗೆ ಗೊತ್ತು, ಟೆಂಪೋ ಟ್ರಾವೆಲರ್ಗೆ ಒಂದು ಮೇನ್ ಡೋರು, ಈ ಕಡೆ ಡ್ರೈವರ್ ಡೋರ್, 2 ಇರ್ತದೆ. ಆ ಲಾಕ್ ಮಾಡಿದ್ದೇವೆ, ಡ್ರೈವರು ಲಾಕ್ ಮಾಡಿದ್ದಾನೆ, ಗ್ಲಾಸ್ ಎಲ್ಲ ಹಾಕಿ ಉಂಟು, AC ಗಾಡಿ. ನಾವಿನ್ನು ಏನಾಗಿದೆ ಅಂತ ಊಹಿಸುವ ಮೊದಲು ಬಹಳ ದಡೂತಿಯಾದ 8-10 ಜನ ಹುಡುಗರು ಹೇಳಿದ್ರು. ಒಬ್ಬ ಈಚೆಗೆ ಇಳಿದ, ಬಾಗಿಲು ತೆಗಿಲಿಕ್ಕೆ ನೋಡಿದ, ಲಾಕ್. ಕಾಲು ಶೂಸ್ ಹಾಕಿದ ಬೂಟಿನ ಕಾಲಿನಿಂದ ಜೋರಾಗಿ ಒದ್ದ. ಬಾಗಿಲು ಕಿತ್ಕೊಂಡು ಓಪನ್ ಆಯಿತು. ಅದು ಎಂಥ ಫೋರ್ಸ್ ಇರ್ಬೋದು ನೋಡಿ. ತಕ್ಷಣ ಅವನು ಮೇಲಕ್ಕೆ ಬಂದು ಒಂದರೆ ಕ್ಷಣ ಇವನು ಏನು ಮಾಡ್ತಾನೆ ಅನ್ನೋದು ನೋಡೋದ್ರೊಳಗಾಗಿ ನಮ್ಮ ಡ್ರೈವರ್ನ ಹೊಟ್ಟೆಗೆ ಒದ್ದಾಯಿತು. ಇಷ್ಟು ಒದ್ದು ಅವನು ಕಾಲು ಹಿಂತಗೊಂಡಿದ್ದಾನೆ. ನಾನು ಟಕ್ಕ ಎದ್ದು ನಿಂತೆ. ಕೂತಿದ್ದವಳು, ನಾನು ಡ್ರೈವರ್ ಹಿಂದೆನೇ ಇದ್ದೆ, ಕೂತಿದ್ದವಳು ಎದ್ದು ನಿಂತೆ. ಅವನ ಭುಜದ ಮೇಲೆ ಕೈ ಇಟ್ಟೆ. ಯಾಕಪ್ಪ, ಏನಾಯಿತು? ಏನಾದರೂ ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ಸಾರಿ. ಏನಾಯಿತು? ಅವನ ಮೇಲಿಂದ ಕೆಳಗೆ ನನ್ನನ್ನು ಹೀಗೆ ನೋಡಿದ. ಏನೂ ಹೇಳಲಿಲ್ಲ. ಟಕ ಇಳಿದು ಹೋದ. ಬಾಗಿಲು ಹಾಕಲಿಕ್ಕೆ ಸಾಧ್ಯ ಇಲ್ಲ, ಕಿತ್ಕೊಂಡಾಗಿದೆ. ಈಚೆ ಕಡೆಯಿಂದ ಇನ್ನೊಬ್ಬ ರೌಡಿ ಡ್ರೈವರ್ನ ಗ್ಲಾಸಿಗೆ ಬಂದು ಗುದ್ದಲಿಕ್ಕೆ ನೋಡ್ತಿದ್ದಾನೆ. ಅದು ಹೇಗೆ ಗುದ್ದಿದ ಅಂದರೆ, ಅವರೆಲ್ಲ ಎಕ್ಸ್ಪರ್ಟ್ ಕಾಣ್ತದೆ ಆ ಯುದ್ಧ ಮಾಡುವ ಆ ಥರದ ತರಬೇತಿಯವರು. ಕೈಯಿಂದ ಹೊಡೆದ ಫೋರ್ಸಿಗೆ ಗ್ಲಾಸ್ ಒಡೆದ ಗ್ಲಾಸಿನ ಸಹಿತ ಕೆನ್ನೆಗೆ ಗುದ್ದು ಬಿತ್ತು, ನಮ್ಮ ಡ್ರೈವರ್ನ ಕೆನ್ನೆಗೆ. ನಾನು ಇಮಿಡಿಯೇಟ್ ಡ್ರೈವರ್ನ ಸುತ್ತ ಹೀಗೆ ಅವನನ್ನು ಕವರ್ ಮಾಡಿ ಅವನಿಗೂ ಸಾರಿ ಅಂತ ಹೇಳ್ತಿದ್ದೇನೆ. ನನ್ನ ಕೈಗೆ ಕೂಡ ಗುದ್ದು ಹೊಡೆದಾಗೆಲ್ಲ ನಾನು ಕೈ ಕೊಟ್ಟು ತಡೆಯುತ್ತಿದ್ದೆ. ಇಷ್ಟಾಯಿತು. ಹೊರಡುವುದಕ್ಕೆ ನೀನು ಸಿದ್ಧ ಇದ್ದೇನಪ್ಪ? ನಿನ್ನ ಗಾಯಗಳೆಲ್ಲ ಆರಾಮಿದೆಯಾ? ಯಾಕೆಂದರೆ ಈ ಕಡೆ ಹೊಡೆದು ಹೋದವ ನಾನು ಸಾರಿ ಕೇಳಿದ ಮೇಲೆ ಈಚೆ ಕೆಳಗೆ ಬಂದು ಆಚೆ ಕಡೆಯವನನ್ನು ಆಚೆಗೆ ಕರ್ಕೊಂಡೋಗಿ ನೀವು ಹೊರಡಿ ಮೇಡಮ್ ಅಂದ.
ನಾನು ಡ್ರೈವರಿಗೆ ಹೇಳಿದೆ, ಹೊರಡೋಕ್ಕೆ ನೀನು ಸಿದ್ಧನಿದ್ಯಾ, ಇಲ್ಲಾಂದರೆ ನಮ್ಮ ಹುಡುಗರು ಯಾರೋ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೋತಾರೆ, ನೀ ಈಚೆ ಬಾ. ಅವ ಹೇಳಿದ, ಕೀ ತೆಗೆದಿದ್ದಾರೆ. ನಾನು ಕೂಡಲೇ ಗಾಡಿಯಿಂದ ಕೆಳಗೆ ಇಳಿದೆ. ರೋಡಿನಲ್ಲಿ 10 ಹುಡುಗರು ಇದ್ದಾರೆ. ನಾನು ಕೆಳಗೆ ಇಳಿದ ಕೂಡಲೇ ಸಾರಿ ಅಂತ ನಾನು ಯಾರನ್ನು ಭುಜದ ಮೇಲೆ ಕೈ ಇಟ್ಟು ಹೇಳಿದ್ನಲ್ಲ, ಅವನು ಕೂಡಲೇ ಎದುರಿಗೆ ಬಂದ. ಯಾಕೆ ಮೇಡಮ್ ಇಳಿದ್ರಿ, ಯಾಕೆ, ಹೋಗಿ ಅಂದ. ನಾನು ಅವನಿಗೆ ಹೇಳಿದೆ, ಕೀ ತೊಗೊಂಡಿದ್ದಾರಪ್ಪ, ಕೀ ಕೊಟ್ಟರೆ ಹೋಗ್ತೀವಿ. ಕೂಡಲೇ ಅವನು ಆ 9 ಹುಡುಗರಿಗೆ ತಮಿಳು ಭಾಷೆಯಲ್ಲಿ ಎಲ್ಲಿದೆ ಕೀ ಕೊಡಿ ಅಂತ ಜೋರು ಮಾಡಿದ. ನಮಗೆ ಕೀ ಕೊಟ್ಟರು. ನಾನು ಮೇಲೆ ತೊಗೊಂಡು ಬಂದು ಕೀ ಕೊಟ್ಟು ನಾವು ನಿಧಾನಕ್ಕೆ ಬಂದು ಮತ್ತೆ ಬೆಂಗಳೂರು ತಲುಪಿದೆವು. ನಾನು ನಿಮಗೆ ಹೇಳಲಿಕ್ಕಿರೋದು, ನನ್ನ ಜೊತೆಗೆ ಇದ್ದ ಪುಟ್ಟ ಹುಡುಗ ಅಥರ್ವ, ಆಗ ಅವನಿಗೆ 4 ವರ್ಷ. ಅವನು ಇಡೀ ಟೂರ್ ಎಂಜಾಯ್ ಮಾಡಿದ್ದ. ಅವನಿಗೆಂದೂ ಖುಷಿ ಇರುವ ಹುಡುಗ. ಅವನು ಅವತ್ತು ಆ ಘಟನೆ ಆಗಿ 2 ಕಿಲೋಮೀಟ್ರ್ ಹೋಗಿದ್ದೇವೆ, ವಾಂತಿ ಮಾಡ್ಕೊಂಡಿದ್ದಾನೆ, ಭಯಕ್ಕೆ ಕಾಣಿಸುತ್ತೆ. ಆ ರಾತ್ರಿ ಅವನು ಅಮ್ಮನೊಟ್ಟಿಗೆ ಮಲಗಲಿಲ್ಲ, ನನ್ನೊಟ್ಟಿಗೆ ಮಲಗಿದ್ದಾನೆ. ಅವ ರಾತ್ರಿ ಮಲಗುವಾಗ ನನ್ನ ಹತ್ರ ಕೇಳ್ತಾನೆ, ತೋಟದಲ್ಲಿ ಆದ ಘಟನೆಯೂ ನೋಡಿದ್ದಾನೆ ಅವನು, ಕಲ್ಲಹಳ್ಳಿಯ ತೋಟದಲ್ಲಿ ಚೂರಿ ಹಾಕಿದ ಘಟನೆಯೂ ನೋಡಿದ್ದಾನೆ, ಇದನ್ನು ನೋಡಿದ್ದಾನೆ. ಅವ ಕೇಳ್ತಾನೆ, ಆವತ್ತು ಅಲ್ಲಿ ಚೂರಿ ಹಾಕ್ಲಿಕ್ಕೆ ಬಂದಾಗ ಹಂಗೆ ಮಾಡಿದ್ದಿ, ಇವತ್ತಿಲ್ಲಿ ಒದಿಲಿಕ್ಕೆ ಮಾಡಿದಾಗ ಹಿಂಗೆ ಮಾಡಿದ್ದಿ ಯಾಕೆ ಅಂತ. ನಮ್ಮ ಕ್ಷೇತ್ರದಲ್ಲಿ ನಾವು ಬಲಿಷ್ಠರಾಗಬೇಕು, ನಮ್ಮದಲ್ಲದ ಕ್ಷೇತ್ರದಲ್ಲಿ ನಾವು ದುರ್ಬಲರಾಗಿ ಪ್ರೇಮ ತೋರಿಸಬೇಕು. ಎರಡನ್ನೂ ಮಾಡಿದರೆ ನಮಗೆ ಸದಾ ವಿಜಯ. ಇದನ್ನು ಶ್ರೀಕೃಷ್ಣ, ರಾಮ ಎಲ್ಲರೂ ತೋರಿಸಿ ಹೋಗಿದ್ದಾರೆ. ಅಂಥದೊಂದು ಧೀಶಕ್ತಿ ನಿಮಗೆ ಗೊತ್ತಿರಲಿ. ನೀವು ಎದ್ದು ನಿಂತರೆ ಯಾರೂ ಏನೂ ಮಾಡೋದಿಲ್ಲ. ಯಾಕೆ ಗೊತ್ತಾ? ಹೆಣ್ಣಿಗಿರುವ ತಾಯ್ತನ ಮತ್ತು ಪ್ರೀತಿ ಅದು ಯಾರನ್ನಾದರೂ ಕರಗಿಸ್ತದೆ. ಆ ತಾಯ್ತನ ಎಚ್ಚರ ಆಗಬೇಕು ಅಷ್ಟೇ. ನೀವು ಬರೇ ಹೆಣ್ಣಾದರೆ ಆಗಲಿಕ್ಕಿಲ್ಲ. ಆ ತಾಯ್ತನ ಅದು ಮಹಿಳೆಯ ಪರಂಪರೆ, ಅದು ಭಾರತದ ಹೆಣ್ಣಿನ ಪರಂಪರೆ, ಅದು ಸ್ತ್ರೀತನದ ಪರಂಪರೆ. ಪ್ರೀತಿ ಒಂದಿದ್ದರೆ ಯಾರನ್ನೂ ಗೆಲ್ಲಬಹುದು ಅಂತ ತೋರಿಸಲಿಕ್ಕೆ ಇನ್ನೊಬ್ಬ ಪ್ರತಿನಿಧಿ ಇಲ್ಲ, ಅದು ಹೆಣ್ಣು ಮಾತ್ರ. ಆ ಹೆಣ್ಣಿಗೆ ಯಾವ ಥರದ ರಕ್ಷಣೆ ಕೊಡಬೇಕು ಅನ್ನುವುದನ್ನು ತೋರಿಸಿದ್ದು ಹನುಮಂತ. ಆ ಹೆಣ್ಣಿಗೆ ರಕ್ಷಣೆ ಕೊಡುವುದಕ್ಕಾಗಿ ನೀವು 6 ಪ್ಯಾಕೋ ಮತ್ತೊಂದು ಮಾಡುವುದನ್ನು ಬಿಟ್ಟು ಹೆಣ್ಣನ್ನು 16 ಇಂಚು ಇರಬೇಕು, ನಾವು ಈಗ 6 ಪ್ಯಾಕ್ ಆಗ್ತೇವೆ ಅಂತ ಹೇಳುವ ಗಂಡಸರು, ಆ 6 ಪ್ಯಾಕಿನ ಗಂಡಸನ್ನು ಮದುವೆ ಆಗಬೇಕು ಅಂತ 16 ಇಂಚು ಕಾಯ್ದುಕೊಳ್ಳುವ ಹೆಣ್ಣು ಮಕ್ಕಳು ಇನ್ನೊಮ್ಮೆ ಬೌದ್ಧಿಕವಾಗಿ ಪುರುಷನೆಂದರೆ ಯಾರು, ಸ್ತ್ರೀ ಅಂದರೆ ಯಾರು, ಯಾರು ಯಾರನ್ನು ರಕ್ಷಿಸಲಿಕ್ಕಿದೆ, ಯಾರು ಯಾರಿಗೆ ಸರೆಂಡರ್ ಆಗಬೇಕು, ಯಾರು ಯಾರನ್ನು ಬೆಳೆಸಲಿಕ್ಕೆ ಬಂದವರು, ಯಾರು ಯಾರನ್ನು ಕಾಯುವವರು ಅನ್ನುವ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ಸುಮ್ಮನೆ ಗಂಡಿಗೆ ಒಂದು ಪದಾರ್ಥವಾಗಿ ಹೆಣ್ಣು ಹೋಗುವುದಲ್ಲ, ಗಂಡಿನ ಪದಾರ್ಥವಾಗುವುದು ಹೆಣ್ಣಿನ ಅವಶ್ಯಕತೆಯೂ ಅಲ್ಲ. ಗಂಡನ್ನು ಉದ್ಧರಿಸಲಿಕ್ಕೆ ಬಂದ ಹೆಣ್ಣು ತಾನಿರಬೇಕಾದ ಅರಿವನ್ನು, ಎಚ್ಚರವನ್ನು ತಾನು ಕಂಡುಕೊಂಡರೆ ಅದರ ಆತ್ಯಂತಿಕ ಅವಸ್ಥೆಯ ಎತ್ತರ ಅದು ಭಾರತದ ನಿಜವಾದ ಹೆಣ್ಣು. ಅದಲ್ಲದೆ ಹೋದರೆ ಇವತ್ತು ನಾವು ನೋಡ್ತಿರುವ ಸಾಮಾನ್ಯ ಕನಿಷ್ಠ ದೇಹ ಅವಸ್ಥೆಯನ್ನೇ ಹೆಣ್ಣು ಅಂತ ಭಾವಿಸಿದ ತುಂಬ ಬೇಸರ ಉಂಟು ಮಾಡುವಂತಹ ಯಾವುದೋ ಹೆಣ್ಣು ಮಕ್ಕಳು ಇವತ್ತು ಸಾಯ್ತಾರಲ್ಲ, ಅದೆಲ್ಲ ಸಂಭವಿಸಿ ಬಿಡ್ತದೆ. ಹೆಣ್ಣು ಸಾಯುವುದರ ಹಿಂದೆ ಗಂಡು ಮಾತ್ರ ಇಲ್ಲ, ಹೆಣ್ಣಿನ ದೌರ್ಬಲ್ಯ ಇದೆ. 6 ಪ್ಯಾಕ್ ಮಾಡುವ ಗಂಡಸರಿಗೆ ಕರಾಟೆ ಕಲಿಯುವ ಹೆಣ್ಣು ಮಕ್ಕಳು ಯಾಕೆ ಹುಟ್ಟಲಿಲ್ಲ ಅಂತ ಯೋಚನೆ ಮಾಡಬೇಕು. ಒಂದು ಆತ್ಮರಕ್ಷಣೆಯ ಶಕ್ತಿ ಒಳಗೆ ಮೊದಲೇ ಇದೆ ತಾಯಿಗೆ. ಅದಕ್ಕೆ ಬೇಕಾದಂತಹ ಪೂರಕವಾದ ಹೊರಗಿನ ಒಂದು ವಿದ್ಯೆಯನ್ನು ಕಲಿತುಕೊಂಡರೆ ಹೆಣ್ಣು ಇವತ್ತು ಆ ಅವಶ್ಯಕತೆ ಇದೆ. ಹೆಣ್ಣಿಗೆ ಅಂಥ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಯಾರೋ ಫ್ರಿಜ್ಜಿನಲ್ಲಿ ಕತ್ತರಿಸಿ ಹಾಕ್ತಾರೆ, ಇಲ್ಲದಿದ್ದರೆ ಯಾರೋ ಬಂದು ಹಗಲು ಹೊತ್ತಿನಲ್ಲಿ ಕಾಲೇಜಿನಲ್ಲಿ ಪಾಠ ಮಾಡುವ ಹುಡುಗಿಯನ್ನು ಅಲ್ಲೇ ಬರ್ಬರ ಹತ್ಯೆ ಮಾಡ್ತಾರೆ. ನಿಮಗೆ ಗೊತ್ತೇ ಇಲ್ಲದ ಹಾಗೆ ನಿಮ್ಮ ಹೆಣ್ಣುಮಗಳನ್ನು ಎತ್ತುಕೊಂಡು ಹೋಗ್ತಾರೆ ಅಂತ ಯಾಕೆ ಆಗ್ತಿದೆ ಅಂದರೆ, ನಮಗೆ ಆತ್ಮಸ್ಥೈರ್ಯವನ್ನು ಬೆಳೆಸುವ, ನೀನು ಬರೇ ಒಂದು ಪ್ರದರ್ಶನದ ಗೊಂಬೆ ಅಲ್ಲ, ನಿನಗೆ ಏನಾದರೂ ತೊಂದರೆ ಆದರೆ ನೀನೇ ನಿವಾರಿಸಿಕೊಳ್ಳಬೇಕು ಅಂತ ಪುಟ್ಟ ಮಗು ಇರುವಾಗದಿಂದ ನಾವು ಪ್ರತಿ ತಂದೆ ತಾಯಿ ಹೇಳಿಕೊಡಬೇಕು. ನಿನ್ನ ರಕ್ಷಣೆ ನಿನ್ನ ಹೊಣೆ, ನಿನ್ನನ್ನು ಯಾರೂ ರಕ್ಷಿಸುವುದಿಲ್ಲ, ಎದ್ದು ನಿಲ್ಲು, ಸ್ಥಿರವಾಗು, ದೃಢವಾಗು. ಅದಕ್ಕೆ ಬೇಕಾದ ದೈಹಿಕ ಶಕ್ತಿಯನ್ನು ನಾವು ಪೂರೈಸ್ತೇವೆ ಅಂತ ಹೇಳಿ ಅವಳಿಗೆ ಬೇಕಾದ ವಿದ್ಯೆಯನ್ನು ಕಲಿಸಿಕೊಡಬೇಕು. ಆಗ ಈ ಸಂಸ್ಕೃತಿಯಲ್ಲಿ ಅನ್ಯಾಯಗಳು, ನಾಶಗಳು, ಮೋಸಗಳು, ವಂಚನೆಗಳು ನಿಲ್ತವೆ. ಅಂಥದ್ದೊಂದು ಸ್ಥಿತಿ ಕೂಡ ಈ ಹಿಂದಿನ ಪರಂಪರೆಯ ಹೆಣ್ಮಕ್ಕಳನ್ನು ನೆನೆಯುವುದರಿಂದ ಬರಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಇಷ್ಟು ಮಳೆಯ ಆರ್ಭಟ, ಮನೆಯ ಕೆಲಸ, ಅನೇಕ ಜವಾಬ್ದಾರಿ, ಹೊತ್ತಿನ ಒಂದು ಅವಸರ ಎಲ್ಲವನ್ನು ಮರೆತು ಕೂತು ಕೇಳಿದ ನಿಮ್ಮೆಲ್ಲರ ಪದತಲಕರ್ಪಿಸಿ ಭಗವಂತನಾದ ಶ್ರೀರಾಮಚಂದ್ರ ಮತ್ತು ಹನುಮಂತರು ನಮ್ಮನ್ನು ಸೀತೆಯಂತೆ ರಕ್ಷಿಸಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ವಂದನೆಗಳು.